2025 ಈ ಪ್ರವಚನದ ಸಮಾರಂಭದ ವೇದಿಕೆ ಮೇಲೆ ವಿರಾಜಮಾನರಾಗಿರುವಂತಹ ಪರಮ ಪೂಜ್ಯ ಬಸವ ನವಲಿಂಗ ಶರಣರು ಸಂತೇಗಡೂರು ಪೂಜ್ಯರ ಪಾದಗಳಿಗೆ ಭಕ್ತಿಯ ಶರಣೆಂದು ಪೂಜ್ಯರನ್ನ ನಾನು ಈ ಪ್ರವಚನಕ್ಕೆ ಸಮಾರಂಭಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮೆಲ್ಲರಿಗೆ ಬಸವಾದಿ ಶರಣರ ಕುರಿತಾಗಿ, ಬಸವ ಧರ್ಮದ ಕುರಿತಾಗಿ ಅತ್ಯಂತ ಮನಗುಟ್ಟು ಹಾಗೆ ಪ್ರವಚನವನ್ನ ಎಡೆಮಾಡ್ತಾ ಇರುವಂತಹ ಈ ನಾಡು ಕಂಡ ಶ್ರೇಷ್ಠ ಅನುಭಾವಿಗಳು, ಶರಣ ಸಾಹಿತ್ಯ ಸಂಶೋಧಕರು ಆಗಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು ಬೆಲ್ಲಾರ ಪೂಜ್ಯರ ಪಾದಗಳಿಗೆ ಭಕ್ತಿಯಿಂದ ಶರಣೆಂದು ಪೂಜ್ಯರನ್ನ ಈ ಸಮಾರಂಭಕ್ಕೆ ನಾನು ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಶರಣೆ ಸತ್ಯಕ್ಕ ತಾಯಿಯವರ ಪಾದಗಳಿಗೆ ಶರಣೆಂದು ಅವರನ್ನು ಸಹ ನಾನು ಈ ಸಮಾರಂಭಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ, ಸ್ವಾಗತಿಸ್ತಾ ಇದ್ದೇನೆ. ಪರಮ ಪೂಜ್ಯರ ಪ್ರವಚನದ ನಂತರದಲ್ಲಿ ಇದೇ ವೇದಿಕೆಯ ಮೇಲೆ ವಿಶೇಷವಾಗಿರುವಂತಹ ಕಾರ್ಯಕ್ರಮ, ಅದು ಮಕ್ಕಳ ಗೋಷ್ಠಿ ಜರುಗುತ್ತಾ ಇದೆ. ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನ ಶ್ರೀಮನ್ ಮಹಾರಾಜ ಜಗದ್ಗುರು ಶ್ರೀ ಶ್ರೀ ಶಿವಮೂರ್ತಿ ರಾಜೇಂದ್ರ ಮಹಾಸ್ವಾಮಿಗಳವರು ಮುರುಘಾಮಠ ಚಿತ್ರದುರ್ಗ ಪೂಜ್ಯರು ವಹಿಸಿಕೊಳ್ತಾ ಇದ್ದಾರೆ. ಸಾನ್ನಿಧ್ಯವನ್ನ ಪರಮ ಪೂಜ್ಯ ಜಗದ್ಗುರು ಶರಣ ಇಮ್ಮಡಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳವರು ಅಖಿಲ ಭಾರತ ಸಿದ್ದರಾಮೇಶ್ವರ ಗೋವಿಗುರುಪೀಠ ಚಿತ್ರದುರ್ಗ ಬಾಗಲಕೋಟೆಯವರು ವಹಿಸಿಕೊಂಡಿದ್ದಾರೆ. ಅಧ್ಯಕ್ಷತೆಯನ್ನ ಶರಣರಾಗಿರುವಂತಹ ಹನುಮಂತ ನಿರಾಣಿ ವಿಧಾನ ಪರಿಷತ್ ಸದಸ್ಯರು ಬೆಂಗಳೂರು ವಹಿಸಿಕೊಳ್ತಾ ಇದ್ದಾರೆ. ಮುಖ್ಯ ಅತಿಥಿಗಳ ಸ್ಥಾನವನ್ನ ಶರಣ ಎಸ್ ಆರ್ ನವಲಿಹಿರೇಮಠ್, ಜೊತೆಗೆ ಶರಣ ಮಲ್ಲಿಕಾರ್ಜುನ ಸತ್ತಿಗೌಡ PSI ಸಾಹೇಬರು ಗ್ರಾಮೀಣ ವಿಭಾಗ ಎಳಕಲ್ಲಿ ವಹಿಸಿಕೊಳ್ತಾ ಇದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಕ್ಕಳ ಗೋಷ್ಠಿಯಾಗಿರುವುದರಿಂದ ವಚನ ಸಂಗೀತ ಶರಣರಾದ ಶ್ರೀ ಶಕೀಲ್ ನಾಗೂರ್ ಇವರಿಂದ, ಕುಮಾರಿ ಭಕ್ತಿಶ್ರೀ ರಾಯಚೂರು ಇವರಿಂದ ವಚನ ನೃತ್ಯ ಕುಮಾರಿ ಈಶಾನ್ವಿ ಬಸವರಾಜ್ ಸೂಡಿ, ಅನುಭವವನ್ನ ಬಸವ ಭಕ್ತಿ ಮಹೇಶ್ ಮಾಶೆಟ್ಟಿ ಬೀದರ್ ಇವರು ನೀಡಿದ್ದಾರೆ. ಸಮೂಹ ವಚನ ನೃತ್ಯವನ್ನ ಬಸವ ಪಬ್ಲಿಕ್ ಶಾಲೆ ಹಾಗೂ ಗುರುಮಾಂತ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳು ಸಮೂಹವಾಗಿರುವಂತಹ ವಚನ ನೃತ್ಯವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಜೊತೆಗೆ ಸಮೂಹ ವಚನ ಸಂಗೀತವೂ ಸಹ ಮಹಂತ ಸಂಗೀತ ಪಾಠಶಾಲೆಯ ಮಕ್ಕಳಿಂದ ಹಾಗೂ ಗಣೇಶ್ ರಾಯಬಾಗಿ ಸಂಗೀತ ಶಾಲೆಯ ಮಕ್ಕಳಿಂದ ಇಲ್ಲಿ ಎಲ್ಲ ಕಾರ್ಯಕ್ರಮಗಳು ಜರುಗುತ್ತಾ ಇದೆ. ಕಾರಣ ಎಲ್ಲ ಶರಣ ತಂದೆ ತಾಯಿಗಳು ಆ ಮಕ್ಕಳ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ಅವರನ್ನ ಪ್ರೋತ್ಸಾಹಿಸಿ ಆಶೀರ್ವದಿಸಬೇಕು ಅಂತೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ಇನ್ನೂ ಒಂದು ವಿನಂತಿಯನ್ನ ನಾನು ಪರಮ ಪೂಜ್ಯರ ಮೇರೆಗೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶರಣರು ರಚಿಸಿರುವಂತಹ, ಈಗಾಗಲೇ ತಮಗೆ ನಾವು ತೋರಿಸಿದ್ದೇವೆ, ಸತ್ಯ ಶರಣರು ಸತ್ಯ ಶೋಧ ಅನ್ನುವಂತಹ ಒಂದು ಗ್ರಂಥ, ಜೊತೆಗೆ ವಚನಗಳಲ್ಲಿ ಶಿವಯೋಗ, ಅದರ ಜೊತೆಗೆ ಷಟಸ್ಥಳ ಸಂಪದ ಅನ್ನುವಂತಹ 3 ಕೃತಿಗಳು ಪರಮ ಪೂಜ್ಯರು ಯಾರು ಶರಣ ತಂದೆ ತಾಯಿಗಳು ಅದನ್ನ ತೆಗೆದುಕೊಳ್ಳಿಕ್ಕೆ ಇಚ್ಛೆ ಪಡುವಂಥವರು ನನ್ನ ಹತ್ರ ಅಥವಾ ಸಂಗಣ ಗದ್ದಿಗುರುಗಳ ಹತ್ರ ತಮ್ಮ ಹೆಸರನ್ನ ಹೇಳಿದ್ರಿ ಅಂತಂದ್ರೆ ಆ ಕಲಿಸಿಕೊಡುವಂತಹ ಕೆಲಸವನ್ನ ನಾವು ಮಾಡುತ್ತೇವೆ ಎಂಬಂತಹ ಮಾತನ್ನ ನಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಡ್ತಾ, ಇದೀಗ ಪರಮ ಪೂಜ್ಯರು ನಮ್ಮೆಲ್ಲರಿಗೆ ಪ್ರವಚನವನ್ನ ಎಡೆ ಮಾಡಬೇಕು ಅಂತೇಳಿ ಪೂಜ್ಯರಿಗೆ ವಿನಂತಿಯನ್ನ ಮಾಡಿಕೊಳ್ತಾರೆ.
ಶಿರಡಿ ಸಂಸ್ಥಾನದ ಪರಮಪೂಜ್ಯ ಲಿಂಗಕ್ಕೆ ವಿದ್ಯುನ್ಮಾನವರು ಪೂಜ್ಯ ಮಹಂತರವರ ಚರಣದಲ್ಲಿ ಪ್ರಣಾಮದಲ್ಲಿ ಎಲ್ಲ ಕಾರ್ಯಕ್ರಮದ ಗುಹಾರಿಗಳು ಚೇತನ ಸ್ವರೂಪಗಳಿರುವಂಥ ಲಿಂಗ ಗೋಮಾಂತರವರ ಚರಣದಲ್ಲಿ ಪ್ರಣಾಮಗಳು ಈ ವೇದಿಕೆಯಲ್ಲಿ ಹಿರಿಯ ಮರುಗಳಾಗಿರುವಂಥ ಬಸವ ಯೋಧರ ವಿಚಾರದಲ್ಲಿ ನಮ್ಮ ಸತ್ಯಕಾಯದಲ್ಲಿ ಬಸವಕೃಷ್ಣ ಸ್ವಾಮಿಗಳಲ್ಲಿ ವಿಚಾರದಲ್ಲಿ ಬಹಳ ಆಸಕ್ತಿಯಿಂದ ತಾವೆಲ್ಲರೂ ಬಹಳ ದೇಶಗಳಲ್ಲಿ ಅನುಭವಗಳಲ್ಲಿ ಶಸ್ತ್ರ ಕೊನೆಯ ದಿನ ಶಸ್ತ್ರ ದೈತ್ಯ ಸ್ಥಳ ಇದೆ. ಅದಕ್ಕಾಗಿ ಬಹಳ ಆಸಕ್ತರಾಗಿದ್ದಾರೆಲ್ಲ ಆರಂಭಿಸಿ ತನ್ನೆಲ್ಲ ಅಶ್ವತ್ಥೋಗಿದ್ದ ಅವರಿಗೆ ಎಲ್ಲ ಶಸ್ತ್ರ ಅನ್ನುವಂಥದ್ದು ಒಂದು ಮಹಾವಿಜ್ಞಾನ ಅಂತ ನಾವು ಪ್ರಾರಂಭಿಸಿದ್ದೀವಿ. ತಾವು ಅದನ್ನು ಗಮನಿಸಿದ್ದೀವಿ. ಅದಕ್ಕೆ ಇದು ಮಹಾವಿಜ್ಞಾನ ಹೇಗೆ ಅಂತ ಈಗ ತಾವು ತಿಳಿದಿದ್ದೀರಿ, ಎಜುಕೇಟೆಡ್ ಇದ್ದೀರಿ. ಇವತ್ತು ಹಾಸ್ಪಿಟಲ್ ಅಲ್ಲಿನ ಭಕ್ತರು ಭಾಳ ಒತ್ತಾಯ ಮಾಡಿ ಮೊದಲು ಬಂದಿರೋ ಡಾಕ್ಟರ್ಸ್ ಅವರು ನನಗೆ ನಾವು ತಂದು ಅವ್ರು ಏನು ವಿದ್ಯಾರ್ಥಿಯಿಂದ ಯೋಗ ಕೇಂದ್ರ ಅಂತ ಮಾಡ್ಯಾರ. ಅವ್ರು ಸುಂದರ ಬಟ್ಟೆ ಬೇಕಂತ ನೀವು ಹೋಗಿ ಬಂದಿಲ್ಲ ನಮಗೆ ಕೊಪ್ಪಳ ಯಾವ ಹೊಸಪೇಟೆ ಅಲ್ಲಿ ಕೂಡ ಭಾಳ ಒಳ್ಳೆಯ ಚಿಂತನೆ ಆಯಿತು. ಇವತ್ತು ನಮ್ಮ ಇವತ್ತಿನ ಈ ಅನುಭವಕ್ಕೆ ನಾನು ಐಕ್ಯಸ್ತರ ಇದೆ ಬೇಗ ಹೋಗ್ಬೇಕು ಅಂತ ಹೇಳಿ ಬಂದೆ. ತಾವೆಲ್ಲರೂ ಇವತ್ತು ಮಹಾತ್ಮ ಬಸವೇಶ್ವರ ಕೃಪೆಯಿಂದ ನಮ್ಮ ಮಹಾಂತೇಶ ಕೃಪೆಯಿಂದ ಮಳೆ ಇಲ್ಲ ಈಗ ಸದ್ಯ ಇಲ್ಲ ಗೊಂದಲ ಇಲ್ಲ. ಶಸ್ತ್ರ ಕುರಿತು ನಡೀತಕ್ಕಂಥ ಅನುಭವ ಭಾಳ ಹೋಗ್ತದ್ದು. ಯಾಕೆ ಹೋಗ್ತದ್ದು ಅಂದ್ರೆ ಇದು ನಮ್ಮ ಅಂಗ ಮನಸ್ಸು ಭಾವ ಇಂದ್ರಿಯಗಳೆಲ್ಲ ನಮ್ಮನ್ನೇ ದೇವರು ಮಾಡುವಂಥ ರೀತಿಯಾಗಿ ಮತ್ತೆ ಹೇಳ್ತೀನಿ. ನಾನು ಭಾಳ ಹೇಳ್ತೀನಿ ಮಾತ್ರ ಹೇಳ್ತೀನಿ. ಇದು ನಾವು ಬೇರೆ ಸಿಗಲ್ಲ. ಇದು ಯಾವ ಶಾಸ್ತ್ರಕ್ಕೂ ಸಿಗಲ್ಲ. ಇದು ಖಚಿತ. ಭಾರತ ದೇಶದಲ್ಲಿ ಇರುವಂಥ ಯಾವುದೇ ಶಾಸ್ತ್ರಗಳು ಕೂಡ ಇದಿಲ್ಲ. ಅಂಥ ವಿದ್ಯೆಯಲ್ಲಿ ನಾವು ಈಗಾಗಲೇ ಪ್ರಯಾಣಗೊಳಿಸು ಅಂತ ಬರ್ತೀವಿ. ಎಲ್ಲಿ ಉಗಮವಾಗಿದ್ದೀವೋ ಈ ಅಂಗದಲ್ಲಿ ಉಗಮವಾಗಿದ್ದರೆ ಮಹಾಧನಲಿಂಗದಿಂದ ಮಹಾಲಿಂಗ ಉಗಮವಾಗಿತ್ತು. ಇಲ್ಲಿ ಬಂದು ಹುಡುಕ್ತಾಳಿ ಶಕ್ತಿ ನಿರ್ಮಾಣ ಮಾಡಿ ಪಂಚಮಹಾಭೂತ ಮೂಲಕವಾಗಿ ಶಕ್ತಿ ನಿರ್ಮಾಣ ಮಾಡಿಕೊಂಡು ಮಾನವ ತಾಳಿ ಪ್ರಪಂಚಕ್ಕೆ ಬದುಕ್ತಾ ಇದ್ದ ಗುರುಕರ್ಮೆಯಿಂದ ಶರಣ ಸಂಘದಿಂದ ತನ್ನ ತಾನು ಅರ್ಥಕೊಂಡ ನಾನು ಬೇಗ ಅಲ್ಲ ಒಳಗೆ ಚೇತನ ಅರ್ಥ ಮಾಡಿಕೊಂಡು ಆಮೇಲೆ ಒಂದು 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 ಎಲ್ಲ ಭಕ್ತ ಸ್ಥಳ ಮೈಸೂರು ಇದನ್ನೆಲ್ಲ ತನ್ನ ಭೌತಿಕತೆ ಕಳ್ಕೊಂಡು ನಿಮ್ಗೆ ಹೇಳಿ ಮಾತು ಇವತ್ತು ಯಾಕೆ ಮರಿ ಮಾಡಬೇಕು. ಭಕ್ತ ಸ್ಥಳದಲ್ಲಿ ಹೋಗಿದ್ದು 5 ಗಂಟೆಗೆ ಹೋದ್ರು. ಮೈಸೂರು ಸ್ಥಳದಲ್ಲಿ ಪಂಚಜ್ಞಾನಿಗಳು ಲಿಂಗಮಯ ಭೌತಿಕ ಆಗುವುದಿಲ್ಲ. ಪ್ರಸಾದ ಸ್ಥಳದಲ್ಲಿ 5 ಪಂಚ ವಿಷಯಗಳಿದ್ದು ಹಿಂದಿನ ಮೂಲಕ ನಾವು ಉಣ್ಣುವುದು ತಿನ್ನುವುದು ನೋಡುವುದು ಕೇಳುವುದು ಎಲ್ಲ ಲಿಂಗಮಯ. ಇದು ಪ್ರಸಾದ. ಮಾನವ ಹಂಗಲ್ಲದು ಹೋಯ್ತದು ಲಿಂಗಾಂಗಾಗಿದ್ದು. ಪ್ರಾಣಿ ಪಂಚ ಪ್ರಾಣಗಳಲ್ಲೂ ಲಿಂಗ ಪ್ರಾಣಗಳಾದ ಶರಣ ಸ್ಥಳದಲ್ಲಿ ನೀನೆ ಪಂಚ ಅಂತಃಕರಣಗಳು ಲಿಂಗಮಯ 25 ತತ್ವಗಳು ಕೂಡಿರ್ತಕ್ಕಂಥ ಈ ನಮ್ಮ ಅಂಗಗಳಿಗೆ ಇದು ಲಿಂಗ ಸ್ವರೂಪ ಆಯಿತು. ನಿಮಗೆ ಕೂಡಿಗೆ ಅವರೀಗ ಒಂದು ಅಂಗ ಆತ್ಮತತ್ವ ಒಂದು ಅದಕ್ಕೆ ಸ್ಥಳ ಯಾವುದು ಐಕ್ಯ ಸ್ಥಳ ಅದು ಒಂದು ಲಯ ಆಗಿದೆ. ಅದೊಂದು ಆಧಾರ ಬಿಡ್ತಾರೆ. ಎಲ್ಲಿದೆ ಆಗೋದು ಎಲ್ಲಿ ಒಂದು ಎರಡಾಗಿ ಬಿಟ್ಟಿದ್ದಲ್ಲ ಅಲ್ಲೇ ಒಂದಾಗ್ತದೆ. ಅಲ್ಲಿ ಒಂದಾಯಿತು ಅಂದರೆ ಶಸ್ತ್ರ ಪರಿಣಾಮ ಆಯಿತು. ಮಾನವ ಜೀವನವು ಸಾರ್ಥಕ ಆಯಿತು. ನಮಗೆ ಜ್ಞಾನವೇ ಇಲ್ಲ. ಭಾರತ ದೇಶದಲ್ಲಿ ಭಾವನಾತ್ಮಕವಾಗಿ ದೇವರನ್ನ ಇದು ಸೃಷ್ಟಿ ಮಾಡಿ ಅಲ್ಲಿ ನಮ್ಮ ಮನುಷ್ಯರು ಮಾಡ್ಯಾರ. ಪಾಪಿಗಳು ಮಾಡ್ತಾರೆ. ಪಾಪಿಗಳು ದೇವ್ರಿ ನನ್ನ ಪಾಪಿಗಳು ದೇವ್ರಿ ನನ್ನ ಸಮ ಮಾಡೋ ದೇವ್ರು ಏಕೆ ದೇಶ ಅವ್ರಿಗೆ ಮೂಲಕ ಪಾಪ ಹೋಗ್ತದೆ. ಆ
ನಮ್ಮ ಒಳಗೆ ಎಂತ ಕೊಟ್ಟರು ಈ ವಿಶ್ವದ ಬಸವನವರು. ಏ ತಮ್ಮ, ನೀ ಸಾಮಾನ್ಯ ಅಲ್ಲ, ನೀನು ಮಹಾನ. ಯಾವ ಪರಮಾತ್ಮ, ಯಾವ ಶಿವ ಪಾರ್ವತಿ ಬ್ರಹ್ಮ ವಿಷ್ಣು ರುದ್ರ ಈಶ್ವರ ಯಾರು ಕರಿತೀವಿ, ಎಲ್ಲ ದೇವರಿಗೆ ಹುಟ್ಟಿಗೆ ಮೂಲ ಕಾರಣ ಯಾವುದು? ಆ ಮಹಾಧನದ ಸ್ವರೂಪದಲ್ಲಿ ನೀ ಹೊರಬಂದಿದೆಯಾ, ಅದರ ತಡವಂಶ ಇದೆ, ನಿನ್ನೊಳಗೆಲ್ಲ ಶಕ್ತಿ ಇದೆ. ಬೀಜದಲ್ಲಿ ಬಂದಂತ ಮರಗಳಿಗೆ ಏನು ಶಕ್ತಿ ಇರ್ತದೋ, ಮಹಾಧನದಿಂದ ಬಂದಂತ ನಿನ್ನೊಳಗ ಮಹಾಧನಿಗೆ ನಿನ್ನೊಳಗೆ ಇದೆ. ನಮ್ಮ ಇದು ಬೇರೆ ಸಿಗಲ್ವ, ಎಲ್ಲಿ ಸಿಗಲ್ಲ ಅಂತ ನಾವು ತಿಳ್ಕೋದು ಬಂದಿವಿ. ಈಗ ಎಲ್ಲ ಸ್ಥಳಗಳು ಎಲ್ಲ ಕಡಿಮೆ ಮಾಡ್ಕೊಂಡು ಬಂದಿವಿ. ಈಗ ಏನು ಹಂಗ ಆತ್ಮತತ್ವ ಇದು ಎಲ್ಲ ಆದ ಹಾಗೆ ಆದ ಸ್ಥಳ ಕಟ್ಟಿದ ಪ್ರಕಾರ ಹೋದ್ರೆ ನಮಗೆ ಐಕ್ಯ ಸ್ಥಳದಲ್ಲಿ ಏನು ಲಕ್ಷಣ ಬರುತ್ತದೆ? ಸ್ವರೂಪ ಇರ್ತದೆ. ಐಕ್ಯ ಅಂದ್ರೆ ಅಂಗಸ್ಥಳ, ಐಕ್ಯನೇ ಅಂಗಸ್ಥಳ. ಆಮೇಲೆ ಲಿಂಗ ಯಾವುದು? ಮಹಾಲಿಂಗ. ಎಲ್ಲಿ ನಾವು ಹೋಮ ಕಲಿತೇವೆ ಆ ಮಹಾಲಿಂಗದಲ್ಲಿ ಉಪಾಸನ ವಸ್ತು ಮಹಾಲಿಂಗ. ಐಕ್ಯ ಅಂಗಸ್ಥಳ, ಮಹಾಲಿಂಗಸ್ಥಳ, ಮಹಾಲಿಂಗದ ಲಿಂಗಸ್ಥಳ. ಭಕ್ತಿ ಯಾವುದು? ಇಲ್ಲಿ ಇರೋದು ಸಮೃದ್ಧ ಭಕ್ತಿ. ಯಾಕೆ ಐಕ್ಯ ಆಗ್ತದಲ್ಲ? ಎರಡಿಲ್ಲ, ಈಗ ಎರಡಿಲ್ಲ. ಅಂಗ ಲಿಂಗ ಎರಡು ಸಾಮರ್ಥ್ಯ ಆಗಿರೋದ್ರಿಂದ ಇಲ್ಲಿಯ ಭಕ್ತಿ ಸಮರ್ಥ ಭಕ್ತಿ, ಭಕ್ತಿ ಅಲ್ಲ. ಭಕ್ತ ಭಕ್ತಿ ನಿಷ್ಠಾ ಭಕ್ತಿ, ಅದು ಎತ್ತರಿಕೆ ವಹಿಸಿ ನಿಷ್ಠೆಯಲ್ಲಿ ಎತ್ತರಿಕೆ ವಹಿಸೋದ್ರಿಂದ ಅದು ಅವಧಾನ ಭಕ್ತಿ ಆಯಿತು. ಪ್ರಾಣಿಗಳಲ್ಲಿ ಅನುಭವ ಕೊಡೋದು, ನಾನೇ ಲಿಂಗ ಲಿಂಗವೇ ನಾನೇ ಅಂತ ಅಂತರದಲ್ಲಿ ಅನುಭವ ಕೊಡೋದು, ಅದೇನಾಯ್ತು? ಅನುಭವ ಭಕ್ತಿ ಆಯಿತು. ಆ ಅನುಭವದಲ್ಲಿ ಮೈ ಮೇಲೆ ಶರಣದಲ್ಲಿ ಆನಂದ ಭಕ್ತಿ, ಮೈ ಮಾತ್ರ ಆನಂದ ಭಕ್ತಿ. ಆನಂದದ ಮೈ ಮಾತ್ರ ಒಂದಾದ ಸಮರ್ಪಣೆ ಇರ್ತಾರೆ. ಐಕ್ಯದಲ್ಲಿ ಸಮಾಧಾನ ಭಕ್ತಿ. ನಮ್ಮ ಭಕ್ತಿ ಗೌರವ ಭಕ್ತಿ ಅಲ್ಲ, ಭಿನ್ನ ಭಕ್ತಿ ಅಲ್ಲ. ಇವರು ಬೇರೆ, ನಾನು ಬೇರೆ ಭಕ್ತಿ ಅಲ್ಲ. ಭಕ್ತಿ ಕೊಡೋದು ದೈವತ್ವನೇ, ಅದು ಕೂಡ ದೇವರ ಸ್ವರೂಪನೇ. ಎಂಥ ಸ್ವರೂಪನಿಗೆ ಅದಕ್ಕೆ ಇದು ಸಮರ್ಥ ಭಕ್ತಿಯನ್ನು ಕೊಟ್ಟ. ಐಕ್ಯತೆ ಸಮರಸನ ನೆನಪಿಟ್ಕೋಬೇಕು. ನಮ್ದು ಸಮರ್ಥ ಭಕ್ತಿಯನ್ನು ಕೊನೆಗೊಳ್ಳಬೇಕು. ಶರಣ ಭಕ್ತಿ, ಸಮರ್ಥ ಭಕ್ತಿ. ಆಮೇಲೆ ಈಗ ಇರ್ತಕ್ಕಂಥ ಹಸ್ತ ಯಾವುದು? ಶರಣಸ್ಥಳದಲ್ಲಿ ಪೂಜೆ ಮಾಡುವ ಹಸ್ತ ಯಾವ ಹಸ್ತ ಇದು? ಶರಣಸ್ಥಳದಲ್ಲಿ ಜ್ಞಾನ ಹಸ್ತ ಇದೆ. ಐಕ್ಯ ಸ್ಥಳದಲ್ಲಿ ಸದ್ಭಾವ ಹಸ್ತ ಇದೆ. ಸದ್ಭಾವ ಅಂದ್ರೆ ಏನು? ಆ ದೇವರೇ ನೀನು, ನಾನು, ಆ ದೇವರೇ ನಾನು, ಅದು ಸದ್ಭಾವ. ಎಲ್ಲರೂ ಜಗತ್ತಲ್ಲಿ ಕಾಣುವಂಥ ದೇವ ಸ್ವರೂಪ ಈ ಭಾವ ಸ್ವರೂಪ. ಈ ಭಾವನೆ ಆ ದೇವರನ್ನ ಅಧ್ಯಯನ ಮಾಡುವಂಥ ಒಂದು ಹಸ್ತ. ಈ ಕೈ ಸ್ಥೂಲಾಂತ ಇದ್ದಿದ್ದು, ಒಳಗೆ ಕೈಗಳು ಬಹಳ ಬರೋದು. ಇದು ಕಾಯಕ ಮಾಡುವುದ ಕಾಯಕ. ಈ ಲಿಂಗವನ್ನು ಮನಸ್ಸಿನ ಧ್ಯಾನಿಸಿ ಆ ಲಿಂಗದಲ್ಲಿ ಇಷ್ಟು ಹೇಳ್ತೇವೆ, ಅದು ಮನದ ಕರಸ್ಥಳ. ಇದು ಕಾಯಕ ಕರಸ್ಥಳ, ಅದು ಮನದ ಕರಸ್ಥಳ. ಅದನ್ನು ಭಾವ ಬೆರೆಸಿ ಒಂದಾಗ್ತೇವಲ್ಲ ನಾವು. ನಮ್ಗೆ ತೊಡಕಿದೆ ಎತ್ಕೊಡಿ ಬಹಳ ಆಗ್ತದೆ. ಇಲ್ಲಿ ಎತ್ಕೊಡು. ಅದಕ್ಕೋಸ್ಕರವಾಗಿ ಪರಪೂಜೆ ಅಪೂರ್ವದಾಯ ಮಾಡಿದ್ದಾರೆ. ಆಗಲೇ ಮಕ್ಕಳು ವೇದಿಕೆ ನಿಂದಾರ ಕೂಡ ನಾನು ಪ್ರಮಾಣ ಹೇಳಿದ್ದೀನಿ. ಈಗ ಮಕ್ಕಳು ಹೇಳಿ ನಮ್ಗೆ ಯಾಕಂದ್ರೆ ಇದು ಗುರುಲಿಂಗ ನೆಗೆ ನೋಡಿದಿಲ್ಲ, ಗುರುಲಿಂಗ. ಅದಕ್ಕಾಗಿ ಅಂತ ಪೂಜೆ ದಯ ಮಾಡ್ತಿದ್ದಾರೆ. ತಮ್ಮ ಶಾಂತಿ ಇದು ಶಾಸ್ತ್ರದ ಕೊನೆಯ ಏನು ಐಕ್ಯತೆಯಿಂದ ಈ ಸದ್ಭಾವ ಹಸ್ತ ಅಂತ ಯಾಕೆ ಕರೀತಾರೆ ಅಂದರೆ, ಸದ್ಭಾವ ಏನು? ನಾನು ದೇವ ಸೃಷ್ಟಿ ತಿಳ್ಕೊಳ್ಳಿ. ಏನಲ್ಲ ದೇವ ಸೃಷ್ಟಿ, ನನ್ನಂತ ಎಲ್ಲರೂ ದೇವ ಸೃಷ್ಟಿ ಅಲ್ಲ. ಯಾರಿಗೆ ಕೇಳಬಾರದು. ಎಲ್ಲರೂ ದೈವಗಳು, ಎಲ್ಲರೂ ಲಿಂಗನೇ ನೋಡಿ. ದೇವರು ನಮ್ಮ ಭಾಷೆ ಲಿಂಗ ಅಂತ ಕರಿತೀವಿ, ಲಿಂಗನೂ ಅಂತೀವಿ, ದೇವರು ಅಂತೀವಿ, ಸ್ವತಂತ್ರ ಅಂತ ಇರ್ತೀವಿ, ಪರವಸ್ತು ಅಂತ ಇರ್ತೀವಿ, ಪರಬ್ರಹ್ಮ ಅಂತ ಇರ್ತೀವಿ, ಮಹಾಧನ ಅಂತ ಕರಿತೀವಿ. ಒಂದೇ ಲಿಂಗ ಅಂತ ಇವು ವ್ಯಕ್ತಿ ಹೆಸರುಗಳಲ್ಲ, ಇವು ತತ್ವದ ಹೆಸರುಗಳು. ನೀವು ಬೇರೆ ಕಡೆ ವ್ಯಕ್ತಿಗಳ ಹೆಸರು. ದೇವರು ಯಾರಿಗೆ ವ್ಯಕ್ತಿ ಹೆಸರು? ಹೆಣ್ಣು ದೇವರು, ಗಂಡು ದೇವರು, ಯಾವ ಕಾಲ ಹುಟ್ಟಿದವರು, ಯಾವ ಮಹಾರಾಜರು, ದೇವರು ಅಂತ. ಅದಕ್ಕೆ ಸ್ವಂತ
ವಿಚಾರ ಮಾಡಿ. ಹಾಗಾಗಿ ಐಕ್ಯ ಸ್ಥಳದಲ್ಲಿ ಇಲ್ಲಿ ಸದ್ಭಾವಸ್ಥ ನೋಡಿ, ಇಲ್ಲಿರ್ತಕ್ಕಂಥ ಶಕ್ತಿ ಯಾವುದು? ಶಕ್ತಿ ಬೇಕಲ್ಲ, ಚಿತ್ ಶಕ್ತಿ ಅಂತ. ಅದು ಆ ಮಹಾಗಣಲಿಂಗದಿಂದ ಬಿಚ್ಚಿ ಬೇರಾಗ ಇರ್ತಕ್ಕಂಥ ಶಕ್ತಿ ಅದು. ಲಿಂಗದಿಂದ ಬೇರೆ ಆದ ಚಿತ್ ಶಕ್ತಿ ಮಿಂಚಿ ಅದು ಜೊತೆಯಾಗಿ ಶಕ್ತಿ ಬೆಂಕಿ ಮತ್ತು ಅದ್ರ ಜೊತೆ ಶಕ್ತಿ ಬಿಚ್ಚಿ ಬೇಕು. ಬಂಗಾರ ಇದೆ, ಬಂಗಾರ ಜೊತೆ ಬಣ್ಣ ಇದೆ. ಬಂಗಾರ ಬಣ್ಣ ಬೇರೆ ಅಲ್ಲ. ಆಮೇಲೆ ಜ್ಯೋತಿ, ಜ್ಯೋತಿ ಬೆಳಕು, ಅವೆರಡು ಬೇರೆ ಅಲ್ಲ. ಒಂದು ಬಿಟ್ಟು ಒಂದು ಇರೋದೇ ಇಲ್ಲ. ಅವಿನಾಭಾವ ಅಂತ ಕರೀತಾರೆ. ಅವಿನಾಭಾವ ಸಂಬಂಧ. ಚಿತ್ ಶಕ್ತಿ ಅಂದರೆ ಮಹಾಲಿಂಗದಲ್ಲಿ ಇರ್ತಕ್ಕಂಥ ಒಂದು ಚೈತನ್ಯ ಶಕ್ತಿ ಅದು ನಮ್ಮ ಶಕ್ತಿ. ಇದು ಯಾವುದೇ ಆದರೂ ಇಂಥ ಭೇದ ಇಲ್ಲ. ಈ ರೀತಿ ಶಿವನ ಮಕ್ಕಳು ಧ್ಯಾನ ಮಾಡಬೇಕು. ಇದು ಬಹಳ ಗಂಭೀರವಾದಂಥ ತತ್ವ ಕಥೆಯಲ್ಲ, ಪುರಾಣ ಇದು. ಸತ್ತವರ ಕಥೆಯಲ್ಲ, ಹೇಳಿದ ಸತ್ತವರ ಕಥೆಯಲ್ಲ. ಜನನದ ಕುಂತದಲ್ಲಿ ಕುಗಿದು ಧರ್ಮದ ಕತ್ತಲೆಗೆ ಸಿಲುಕುವರ ಸೀಮೆಯ ಹೊರಗೂ ತಾನಲ್ಲ. ಮತ್ತು ಹೊತ್ತು ಹೋಗದೆ ಪುಟ್ಟರಾಜ ಹೊತ್ತ ಮತಿಗಳ ಕೋಟಿಯಲ್ಲಿದು ಸತ್ಯ ಶರಣರ ತತ್ವ ಹಿಂಗೆ ಹೇಳ ಅಂತ ತತ್ವಜ್ಞಾನ ಸರಿ. ಅಲ್ಲಿ ಸ್ವಲ್ಪ ನೀವು ಆಲೋಚನೆ ಮಾಡೋಣ. ಅದಕ್ಕೋಸ್ಕರವಾಗಿ ನಮ್ಮ ಈ ಮಹಾ ನಮ್ಮ ಒಳ್ಳೆ ಸಾಕು ಡಾಕ್ಟರ್ ಬಸವ ಸಹೋದರರು ಒಳ್ಳೆಯ ಪ್ರಗತಿಪರ ಚಿಂತಕರು, ಭಾಳ ಭಕ್ತರು ಅದಾರೆ. ಅವರು ಬೀದರ್ನಲ್ಲಿ ಇದ್ದರು ಲೆಕ್ಚರ್ ಆಗಿ, ಆಮೇಲೆ ಬೆಂಗಳೂರು ಯೂನಿವರ್ಸಿಟಿ ಲೆಕ್ಚರ್ ಆಗಿ ಒಳ್ಳೆ ದೊಡ್ಡ ವ್ಯಕ್ತಿಗಳು ಅವರು ಬಂದಿದ್ದಾರೆ. ಅದಕ್ಕೆ ನಾವು ಇವತ್ತು ಐಕ್ಯತೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇಲ್ಲಿ ಭಿನ್ನ ಭಕ್ತಿ ಇಲ್ಲವ, ಭಿನ್ನ ಭಕ್ತಿ ದೇವರಿಗೆ ನಾನು ಬೇರೆ ಐಕ್ಯ ಸ್ಥಳ ಇದೆ. ಈ ಐಕ್ಯ ಅಂತ ಯಾರು ಜನರಲ್ ಆಗಿ ಶಶಿಮಠ ಯಾರು ಕೈಗೆ ಐಕ್ಯ ಹೌದಾ? ಹೋದಾಗ ಹೋದ್ರೆ ಐಕ್ಯ ಅಂತ ಕರೀತಾರೆ. ಹೋದಾಗ ಐಕ್ಯ ಅದು ಅಲ್ಲ, ಸುಮ್ ಗೌರವ ಕರೀತಾರೆ. ಅದಕ್ಕೆ ನಾವು ಜೀವಂತ ಆಗಿ ಲಿಂಗ ಆಗ್ಬೋದು. ಜೀವಂತವಾಗಿದ್ದಾಗ ನಾವು ಹಂಗೆ ಲಿಂಗ ಮಾಡ್ಕೊಳ್ತೀವಿ. ಲಿಂಗದ ಕೊಂದಾಗ್ತೀವಿ. ಅದಕ್ಕೆ ಐಕ್ಯ ಸ್ಥಳ ಅಂತ ಕರೀತಾರೆ. ಈ ಐಕ್ಯ ಸ್ಥಳ ಬಹಳ ಶ್ರೇಷ್ಠವಾದಂಥದ್ದು. ಇದು ಇದ್ದದ್ದು ಒಂದು ಅಂಗ ಆ ಲಿಂಗದಲ್ಲಿ ಲಯ ಆಗಿ ನೋಡಿ ಸ್ವಯಂಲಿಂಗ ಅಂತ ಕರೀತಾರೆ. ಅಂಥ ಸ್ಥಳ ಇದು ನೋಡಿ. ನಮ್ಮ ಚಂದ್ರಬಸವ ಹೇಳ್ತಾರೆ ಇದ್ರ ಬಗ್ಗೆ, ತನು ನಿಮ್ಮನ್ನಪ್ಪಿ ಮಹಾತನು ಆದ ಬಳಿಕ, ತನು ನಿಮ್ಮನ್ನಪ್ಪಿ ಮಹಾತನು ಆದ ಬಳಿಕ, ತನುವೆಂಬುದು ತನು ನಿಮ್ಮನ್ನಪ್ಪಿ ಐಕ್ಯ ತಂದ ನೀನಾಗ ತನು ನಿಮ್ಮನ್ನಪ್ಪಿ ಮಹಾತನು ಆದ ಬಳಿಕ, ತನುವೆಂಬುದು ಮತ್ತೆ ಆಮೇಲೆ ಸ್ಥೂಲಾಂಗ ಸೂಕ್ಷ್ಮ ಶರೀರ ಮನ ನಿಮ್ಮನ್ನಪ್ಪಿ ಘನಮನವಾದ ಬಳಿಕ, ಮನ ನಿಮ್ಮನ್ನಪ್ಪಿ ಘನಮನವಾದ ಬಳಿಕ, ಮನವೆಂಬುದು ಎರಡು ಸೇರಿ ನಿಮ್ಮಯ ಭಾವ ನಿಮ್ಮನ್ನಪ್ಪಿ, ಭಾವ ನಿಮ್ಮನ್ನಪ್ಪಿ ನಿರ್ಭಾವವಾದ ಬಳಿಕ, ಭಾವವೆಂಬುದು ಕಾರಣ ಶರೀರ ಇದು ಲಿಂಗಮಯ. ನನ್ನ ಸ್ಥೂಲಾಂಗ ಲಿಂಗಮಯ, ನನ್ನ ಸ್ಥೂಲಾಂಗ ಇಲ್ಲ. ತಮ್ಮ ಲಿಂಗ ಹಬ್ಕೋದು ಯಾಕೆ ಉಳಿ ಕರ್ಪೂರ ಕರ್ಪಿದ್ದಂದ್ರೆ ಕರ್ಪೂರ ಆಗೋದು ಉಳಿನೇ ಆಯಿತು. ಕಟ್ಟಿಗೆ ಹೋಗಿ ಬೆಂಕಿ ಹಬ್ಬಿದ್ದ ಇದಂದ್ರೆ ಕಟ್ಟಿಗೆ ಆಗೋದು ಬೆಂಕಿನೇ ಆಗ್ತದೆ. ಅಂಗ ಹೋಗಿ ಲಿಂಗ ಕಲ್ಪಿಸಾದ್ರೆ ಅಂಗ ಏನಾಗ್ತದೆ? ಲಿಂಗನೇ ಆಗ್ತದೆ. ಎಷ್ಟು ಜ್ಞಾನ ಇದೆ. ಈ ತ್ರಿವಿಧವು, ಈ ಮೂರು ತ್ರಿವಿಧವು, ತ್ರಿವಿಧದಲ್ಲಿ ನಿರ್ಲೇಪವಾಗಿ ತ್ರಿವಿಧ ಮನೋಭಾವ ಲಿಂಗದಲ್ಲಿ ಆದ ನಂತರ ಮುಂದೆ ಈ ನಿಲುವೇನಿದೆಯಲ್ಲ ಶಬ್ದದ ವರ್ಣನೆ ಮಾಡಕ್ ಆಗಲ್ಲ.
ಸುಳ್ಳರಿಕೆಲ್ಲ ಸುಮ್ಮನೆ ತಾನೇ ಬಂದ ಹೇಳಿ ಸಪ್ತ ಮನುಷ್ಯ ಸತ್ಯನೋ ಅಂತ ಹೇಳಿ ಶಿವಾನ ನಾ ನಿದ್ದೆ ಮಾಡಿದ್ದೆ ಅಂದ್ರೆ ಯಾವ ನಿದ್ದೆ ಮಾಡಿದವ ಎಚ್ಚರದ ನಾ ನಿಂಗೆ ಆಗಿನಿ ಅಂದ್ರೆ ಆಗಿರ್ತಕ್ಕಂಥ ಶಬ್ದಕ್ಕೆ ನಿಲ್ಕಲ್ಲ ಅಂತ ಕೆಲವರು ಹೇಳ್ತಾರೆ. ಶಬ್ದ ಸಿಗುತ್ತಲ್ಲ ಅನುಭವಿಸ್ಬೇಕು. ಆ ಸ್ಥಿತಿ ನಮ್ಮ ಮನಸ್ಸಿನೊಳಗೆ ನಮ್ಮ ಬದುಕಿನೊಳಗೆ ಅನುಭವಿಸ್ಬೇಕು. ಇದು ಜನ್ಮ ಹೇಳೋದು. ಇದು ಅಕ್ಕಮದಿ ಹೋಗ್ತಾರೆ ನಾವು ಮಹಾದೊಡ್ಡಿಯವರಿಗೆ ಅಕ್ಕಮದಿಯವರು ನಿಮ್ಮ ನಾವು ಭಾಳ ಅಕ್ಕಮದಿ ಹೋಗೋದು ಭಾಳ ತಗೊಂಡಿಲ್ಲ ನಾನು ಎಲ್ಲಕ್ಕಿಂತ ಹೆಚ್ಚಿನ ಜಾಸ್ತಿ. ಯಾಕಂದ್ರೆ ಸ್ವಯಂ ಲಿಂಗ ಅನ್ನೋ ಮಹಾತಾಯಿಯವರು ಅವ್ರಿಗೆ ಹೇಳ್ತಾರೆ ಅಂಗಲಿಂಗವ ಭೇದಿಸಿ ಅಂಗಲಿಂಗ ಸದಾಯಿತು ಅಂಗಲಿಂಗ ಭೇದಿಸಿ ಅಂಗಲಿಂಗ ಸದಾಯಿತು ಮನಲಿಂಗವ ಭೇದಿಸಿ ಮನಲಿಂಗ ಸದಾಯಿತು ಭಾವಲಿಂಗ ಭೇದಿಸಿ ಭಾವಲಿಂಗ ಸದಾಯಿತು. ಈ ತರ ಜನ್ಮದಲ್ಲಿ ನಾನು ಸ್ವಯಂ ಲಿಂಗಿಯಾದನು ಅಂತ ನಾನು ಸ್ವಯಂ ಲಿಂಗಿ ಸ್ವಯಂ ಲಿಂಗಿ ಸೇರಿಸಲು ಅಲ್ಲದು ಕೇಳಿದ್ರೆ ಹೋಗಿ ಕೀರ್ತನ ಕೇಳಿ ಹೇಳೋದು ದೇವರು ಪಕ್ಷ ಮತ್ತೆ ಅವರು ಮಾಡ್ತೀವಿ ಬೇರೆ ಮತ್ತೆ ಅವರು ಬೇರೆ 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 ಭಿನ್ನ ಆ ದೇವರು ಹೀಗೆ ಮಾಡ್ತಾರೆ ಆ ದೇವರು ಹೀಗೆ ಮಾಡ್ತಾರೆ ಹೀಗೆ ಹಾಕಿಲ್ಲ ಎಷ್ಟು ಸ್ವತಂತ್ರ ಅಲ್ಲ ಮೌಲಿಕ ಅಂತ ಬೇರೆ. ಈ ರೀತಿ ಅಂಗಲಿಂಗದಲ್ಲಿ ಕಲಿಸಿದಾಗ ಲಿಂಗಾಂಗ ಸಾಮರ್ಥ್ಯ ಸಾರಸ್ತು ಮನಸ್ಸು ಲಿಂಗಾಯಿ ತನು ಲಿಂಗಾಯಿ ಭಾವ ಲಿಂಗಾಯಿ ಇಂದ್ರಿಯಾದಿಗಳ ಲಿಂಗ ಒಬ್ಬ ಅರ್ಥ ಮಾಡಿ ಮಾತಾಡ್ತೀವಿ. ಒಬ್ಬ ಬೇಡ ಗಾಣದ ಕನ್ನಪ್ಪ ಇವರೆಲ್ಲ ಅವ್ರು ಹೆಂಗೆ ಲಿಂಗಾಂಗ ಸಾಮರ್ಥ್ಯ ಸಾಧಿಸ್ತಾರೆ ಅವ್ರು ತನ್ನ ವಚನ ಹೋಗುತ್ತಿರುವ ಎರಡೇ ನೆತ್ತಡೆ ಎರಡು ಜಿಂಕೆ ಹೋಗ್ತಾ ಇತ್ತು ಅದಕ್ಕೆ ಬಾಣ್ ಹೋಗ್ತೀನಿ ಅಂತ ಎಚ್ಚು ಅಂದ್ರೆ ಬಾಣ್ ಬಿಡೋದು. ಹೋಗುತ್ತಿರುವ ಎರಡೇ ನೆತ್ತಡೆ ಮೂರು ಕಾಲು ಮುರಿದು ಒಂದರಲ್ಲಿ ಆಧರಿಸಿ ನಿಂತಿತ್ತು. ಮೂರು ಕಾಲು ಮುರಿದಂತ ಒಂದರಲ್ಲಿ ಆಧರಿಸಿ ನಿಂತದ್ದು ಹೇಳ್ತಾರೆ. ಹೋಗುತ್ತಿರುವ ಎರಡೇ ಏನು ಈ ಷಟ್ಸ್ಥರ ಕ್ರಮ ಹಿಡ್ಕೊಂಡು ಹೋಗ್ತಕ್ಕಂಥ ಈ ಅಂಗ ಅನ್ನುವಂಥ ಒಂದು ಜಿಂಕೆ ಹೋಗ್ತಾ ಅಂಗಾನ ಸಾಮರ್ಥ್ಯ. ಅದಕ್ಕೆ ನಾನೇನು ಮಾಡಿದ್ವಿ ಅಂದ್ರೆ ಅದು ಶಿವಾದ್ವೈತ ಭಕ್ತಿ ಅದ್ವೈತ ಭಕ್ತಿ ಬೇರೆ ಶಿವಾದ್ವೈತ ಭಕ್ತಿ ಬೇರೆ ಭಿನ್ನ ಭಕ್ತಿ ಬೇರೆ. ಭಿನ್ನ ಭಕ್ತಿ ಅಂದ್ರೆ ದೇವರನ್ನ ಒಂದು ಮೂರ್ತಿ ಮಾಡಿ ಅವನೇ ದೇವರು ನಾನು ಭಕ್ತನು ಭಿನ್ನ ಭಕ್ತಿ ಅಂತಾರೆ. ಶಿವಾದ್ವೈತ ಭಕ್ತಿ ಅಂದ್ರೆ ಈ ಮಾಡುವನು ಮಾಡಿಕೊಳ್ಳೋನು ನಮ್ಮ ತತ್ವ ಮಾಡುವನು ಅವನೇ ಲಿಂಗೈನ ಮನೆ ಏನಾಗಿದೆ ಭಕ್ತ ಈಗ ತಾಯಿ ಮಾತು ಮಗುವಾಯಿತು ತಾಯಿ ಅಥವಾ ಮುಂದಾಡ್ತಾರೆ ಹೊರಗೆ ಬಂದಿಲ್ಲ ಇಲ್ಲ ಹೊರಗೆ ಬಂದಿಲ್ಲ ಆ ಮಗುವನ್ನು ನೋಡಿ ಮುಂದಾಡ್ತಾರೆ. ಯಾಕೆ ತನ್ನ ಒಳಗಿಂದ ಬಂದಿದ್ದು. ಹೀಗೆ ನಮ್ಮ ಭಕ್ತಿ ಹೇಗೆ ಅಂದ್ರೆ ಲಿಂಗದೊಳಗೆ ಹೊರಹೊಂದು ಬಂದಂತ ಅಂಗ ನಾವು ಲಿಂಗದಿಂದ ಹೊರಗೆ ಬಂದವು. ಅದು ಒಳಗೆ ಬಂದ ಚೈತನ್ಯ ಲಿಂಗನೇ ಆ ಲಿಂಗನೇ ನನ್ನ ಪುಣ್ಯ ತಾನು ಮಾಡ್ಕೊಳ್ತಿದೆ. ನನ್ನ ಪುಣ್ಯ ನಾನು ಮಾಡ್ಕೊಳ್ಳೋದು ಲಿಂಗ ಭಕ್ತಿ ಅಲ್ಲ ಇದು. ಐಕ್ಷದಲ್ಲಿ ಈ ತೀರಿ ಅವು ಏನು ಹೇಳ್ತಾರೆ ನಾನು ಈ ಬಾಣ ಬಿಟ್ಟೀನಿ ಶಿವಾದ್ವೈತ ಭಕ್ತಿ ಬಾಣ ಬಿಟ್ಟೀನಿ. ಮೂರು ಕಾಲು ಮುರಿದು ಅಂತ ಬೆಳಗಿನ ಹೋಗ್ತಾನೆ ಹೋಗುವ ಎರಡೇ ಮಾಡೋದು ಹೋಗುವ ಎರಡೇ ಈ ಭಕ್ತಿ ಮಾರಿ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ಈ ಎರಡಿಗೆ ಒಂದು ಮಾಡ್ಬಿಟ್ಟಿನಿ ಶಿವಾದ್ವೈತ ಮಾಡ್ಬಿಟ್ಟು ಕೂಡಲೇ ಏನಾಯ್ತು ಮೂರು ಕಾಲ ಮುರಿದು ತನು ಮನ ಭಾವ ಮೂರು ನಾಶ ಒಂದರಲ್ಲಿ ಆಧರಿಸಿ ನಿಂತಿತ್ತು. ಯಾವುದು ಅದೇ ಸ್ವಯಂ ಲಿಂಗದಲ್ಲಿ ಆಧರಿಸಿ ನಿಂತು ಲಿಂಗಮಯ ಆದ ಅಂತ ಎಂತ ಮಾತುಗಳು ಬೇಟೆಗಾಡಿಲ್ಲ 12 ಶತಮಾನ ಶರಣ ಎಷ್ಟು ಬೆಳೆದಿಲ್ಲ ಅಂತ ನಿಂದ ಕಾಲ ಕೀಳಲಿದೆ ಅಂಗ ಬಿದ್ದಿತ್ತು ಎರಡೇ ಅಳಿಯಿತು. ಗುಹೇಶ್ವರನ ಶರಣ ಆ ಅಂಗ ಮನೆಯಲ್ಲಿ ಬೇಟೆ ಕೆಟ್ಟಿತ್ತು ನೋಡಿ. ಈ ಮೂರು ಅಂಗ ಮೂರು ಕೊಳ್ಳೆ ಒಂದರಿಗೆ ನಿಂತಿತ್ತು ನಮ್ಮ ಸ್ವಯಂ ಲಿಂಗ ಒಂದು ಆಲೋಚನೆ ಸ್ವಯಂ
ತನು ಹೋಯ್ತು, ಮನ ಹೋಯ್ತು, ಭಾವ ಒಂದೇ ಬಾಣ ಸ್ವಾತಂತ್ರ್ಯ ಭಕ್ತಿ. ಮಾಡೋರು ನೀನು, ಮಾಡಿಸ್ಕೊಳ್ಳೋದು ನೀನೇ ಅಂದ್ರೆ ಸ್ವಾತಂತ್ರ್ಯ ಭಕ್ತಿ ಅಂತ. ಈಗ ನಾವು ಅನುಭವ ನೋಡ್ತೇವೆ. ಈ ಅನುಭವವನ್ನು ಮುಂದಾಡಿಸೋದಲ್ಲ, ಇಲ್ಲಿ ಹೇಳ್ತಕ್ಕಂಥದ್ದು ಬಸವಾದೀಶ್ವರನು ಆ ನೀರಿನ ಅಂಶ ಇದೆ. ಕೇಳ್ತಕ್ಕಂಥ ಚಿಟ್ಟನ್ನು ಕೇಳ್ತಿರಲ್ಲ, ಮನ ಮುಟ್ಟಿ ಅದು ತಿಳುವಳಿಕೆ ಈ ಮೂಲಕ ಕೇಳ್ತಿರ, ಅದು ಅವ್ರ ಲಿಂಗನೇ. ಕೇಳೋನು ಅವನೇ, ಕೇಳೋನು ಅವನೇ. ಬಸವಾದೀಶ್ವರ ಸ್ವಾತಂತ್ರ್ಯ ಮಾಡಿ ಮಾಡಿ ತುಂಬುವ ಎರಡನೇ ಕಡೆ ಒಂದೇ. ಈ ಹೆಂಗ ಬಸವಣ್ಣ ಮಾಡಿ ಮಾಡಿ ತುಂಬುವ ಎರಡನೇ ಕಡೆ ಒಂದೇ. ವಸ್ತು ಒಂದೇ ಇದೆ, ಗುರು ಒಂದೇ, ಲಿಂಗ ಒಂದೇ, ಜಂಗಮ ಒಂದೇ. ಈ ಒಂದರೊಳಗೆ ಎರಡಾಗಿ ಮಾಡುವ ಭಕ್ತನು ನೀನೇ ಕೊಡೋದು. ಇದು ಎಂತ ಸಿಗ್ತದೆ. ಇದೆ ನೀವು ತಗೊಂಡು ಬರಬೇಕಾದ್ರೆ ಇನ್ನೊಂದು ವರ್ಷ ತಂದು ತಗೊಂಡು ಇದೆಲ್ಲ ಸಿಗ್ತದೆ. ನಿಂತು ಮಾಡೋದು ನೀನೇ, ಮಾಡಿಸ್ಕೊಳ್ಳೋದು ನೀನು. ಐಕ್ಯ ಸ್ಥಳದಲ್ಲಿ ಈ ಸ್ಥಿತಿ ಬರ್ತಾರೆ. ಇನ್ನೇನಾಗಿ ದೇವರೇ ನೀ ಬೇರೆ, ಅಂಗ ನೀ ಬೇರೆ, ಲಿಂಗ ನಾ ಬೇರೆ ಅಂತ ಇರಲ್ಲ. ಹೋಗು ಎರಡು ನೆತ್ತಡೆ ಮೂರು ಕಾಲು ಮುಗುವಂತ ಸ್ವಯಂ ಒಂದೇ ಲಿಂಗಮಯ ಕಾರಣ ಆಧರಿಸಿರ್ತಾನ. ಆ ಕಾರಣ ಆಧರಿಸಿ ನಿಂತ ಬೇಟೆಗಾರಬೇಕಂದ್ರೆ ಬದಲಾವಣೆ ಬೇಟೆ ಮಾಡೋ ಬಿಟ್ಪಟ್ಟು ಶರಣ ಸಂಘದ ಬಂದು ಅನುಭವಿಯಾಗಿ ಎಷ್ಟು ಬದಲಾವಣೆ ಆಗಿದೆ. ನಿಂದ ಕಾಲು ಕೀಳದಲ್ಲಿದೆ. ಸೈನಿಕ ಆದಾಗ ಇನ್ನು ಹೋಗ ನಾಶ ಆಗಲ್ಲ. ನಿಂದ ಕಾಲು ಕೀಳದಲ್ಲಿದೆ. ಅಂಗ ಬಿದ್ದಿತ್ತು, ಈ ಅಂಗ ಹೋಯ್ತು, ನಾಶ ಹೋಯ್ತು. ಎರಡೇ ಅಳಿಯಿತು. ಜೀವಾತ್ಮ ಅಂಗ ಉಳಿದಿಲ್ಲ, ಎರಡೇ ನಾಶ ಆಗೋದು ಅಳಿ. ಗುಹೇಶ್ವರ ಶರಣ ಅಂಗವನ್ನು ಬೇಟೆ ಕೆಟ್ಟ ಹಬ್ಬ ತಪ್ಪಿ ಬೇಟೆಯನ್ನು ಅದು ಮಾಡಬೇಕು, ಇದು ಮಾಡಬೇಕು, ನಾವು ಪೂಜೆ ಮಾಡಬೇಕು, ಹೊರ ಬಿಡಬೇಕು, ಏನೋ ಮಾಡಬೇಕು, ಬೆಳೆಸಬೇಕು, ದೇವರಿಗೆ ಹೊರಗೆ ಉಳಿದಿಲ್ಲ. ಹಪ್ಪು ಅಂತ ಆಸೆ, ದುರಾಸೆ ಕೆಟ್ಟಿದ್ದು ತಪ್ಪಾಗ ಇದು ಐಕ್ಯ ಸ್ಥಳದಲ್ಲಿ ಈ ಸ್ಥಿತಿ ಬರ್ತದೆ ಅಂತ ಯಾರು ಹೇಳೋದು? ಎನ್ನುವ ಗಾಣದ ಕನ್ನಡ ಅಂತ ಶರಣರು ಎಂತ ಇವತ್ತು ಒಬ್ಬ ಶರಣ ಬರೆದ ಭಾಳ ಅದ್ಭುತ ಬರೀತಾರೆ. ಹೀಗಾಗಿ ನಾವು ಈ ಐಕ್ಯತನದ ಭಕ್ತಿಯನ್ನು ಭಾಳ ಸೈಲೆಂಟ್ ಆಗಿ ಚಿತ್ತುಕೊಂಡು ಕೇಳಬೇಕು. ಮಾಡುವ ಮಾಡಿಸ್ಕೊಳ್ಳೋದು ಒಂದಾಗಿದೆ. ಐಕ್ಯತರ ಸ್ವರೂಪ ಯಾವುದು? ಅಂಗ ಬೇರೆ, ಲಿಂಗ ಬೇರೆ ಇದೆ. ಘೃತ ಬೆರೆಸಿದೆ. ಘೃತ ಅಂದ್ರೆ ತುಪ್ಪ. ತುಪ್ಪದ ತುಪ್ಪ ಬೇರೆ. ಈ ಮಡಿಕೆ ಒಂದು ತುಪ್ಪ ಇತ್ತು, ಈ ಡಬ್ಬ ಒಂದು ತುಪ್ಪ ಇತ್ತು. ಈ ತುಪ್ಪ ಸಣ್ಣ ಡಬ್ಬಿನಿಂದ ಒಯ್ದು ದೊಡ್ಡ ತುಪ್ಪ ಹಾಕ್ತೀವಿ. ಭೇದ ಇದೆಯಾ? ಏನ್ರಿ ಭೇದ ಇದೆಯಾ? ತುಪ್ಪ ಸಣ್ಣದ ಇದ್ದಂಥ ತುಪ್ಪ ದೊಡ್ಡ ಕಡಾಯಿ ತುಪ್ಪ ಹಾಕ್ಬೇಕು. ಅದು ಭೇದ ಇದೆಯಾ? ನಮ್ಮ ಆಯ್ತದ ಘೃತ ಅಂಗಲಿಂಗ ಹೆಂಗೆ ಸಾಮರ್ಥ್ಯ ವರ್ಣನೆ ಕೊಡ್ತಾರ. ಅಂಗಲಿಂಗ ಸಾಮರ್ಥ್ಯ ಐಕ್ಯ ಸ್ಥಳದ ಹೇಗೆ ಸ್ಥಿತಿಯನ್ನು ಘೃತ ಬೆರೆಸಿದಂತೆ ತುಪ್ಪ ತುಪ್ಪದ ಕರಂಗ ಭೇದ ಇಲ್ಲ ನೋಡಿ. ಕ್ಷೀರ ಅಂದ್ರೆ ಹಾಲು, ಕ್ಷೀರ ಬೆರೆಸಿದಂತೆ ಹಾಲು ಬೆರೆಸ್ತಾರೆ. ಮತ್ತೆ ಹಾಕಿದ್ರೆ ಹಾಕಿದ ಲೋಟ ಹಾಕಿದೀಯ ಅಂತ ಬರ್ತದೆ. ದೊಡ್ಡ ಹಾಡದ ಹಾಗೆ ಒಳಗ ಒಂದು ಗ್ಲಾಸ್ ಹಾಲು ಹಾಕ್ತೀವಿ, ತೆಗಿಯಕ್ಕೆ ಬರ್ತದೆ. ಮತ್ತೆ ಹಾಲು ಹಾಗೆ ರೂಪ ಹೋಯ್ತು. ಉದಾಹರಣೆ ಹೆಂಗೆ ಕೊಡ್ತಾರೆ ಅವರು ಐಕ್ಯ ಸ್ಥಳ ಹೇಗಿದೆ ಅಂತ. ಆಮೇಲೆ ಇನ್ನೊಂದು ಉದಾಹರಣೆ ಕೊಡ್ತಾರೆ. ನೀರು ಬೆರೆಸಿದಂತೆ ನೀರಾಗಿ ಬರ್ತದೆ. ಮುಂದೆ ಯಾರು ಭೇದ ಇಲ್ಲ. ಸಾಮರ್ಥ್ಯ ಸಮರ್ಥಿಯಲ್ಲಿ ಇರ್ತದೆ. ಲಿಂಗದವರ ಅಂಗವನ್ನು ಸಮರಸ ಆದ. ನೀರು ಬೆರೆದಂತೆ ಪ್ರಾಣ ಲಿಂಗ ಸಮರಸವಾದ ಶರಣ ನಿಧ ಏನೆಂದು ಮಂಡಿ ಶರಣ ಏನು ಹೇಳಬೇಕಪ್ಪ? ಸ್ವತಂತ್ರ ಸ್ಥಿತಿ ವಚನ ಅದ್ಭುತವಾದ ವಚನ ಇದೆ. ಐಕ್ಯತರ ನಾವು ಐಕ್ಯತರ ಏನು ಹಿಂಗೆ ತಿಳ್ಕೋಬೇಕು. ನಾನು ನಿಮಗೆಲ್ಲ ಸಾಧ್ಯ ಇತ್ತು. ಇಲ್ಲಂತ ಯಾರು ಹಾಕೋದು ಹಾಗಿಲ್ಲ. ನೀವು ಮನೆ ಬಿಡಬೇಕಾಗಿಲ್ಲ, ಮಾರು ಬಿಡಬೇಕಾಗಿಲ್ಲ, ನಿಮ್ಮನ್ನು ಕಾಯಿ ಬಿಡಬೇಕಾಗಿಲ್ಲ, ಏನು ಬಿಡಬೇಕಾಗಿಲ್ಲ. ಮಾತಾಡ್ಕೊಂಡು ಒಳ್ಳೆ ಮಾತಾಡ್ಕೊಂಡು ಮಂತ್ರ ಇರ್ತೀವಿ. ನಾವು ಸತ್ಯ ಮಾತಾಡ್ತೀವಿ. ಮೃದು ವಚನೆ ಏನು ಹೇಳ್ಕೊಂಡು ಬಸವಣ್ಣ? ಮೃದು ವಚನೆ ಸಕಲ ಜಪಾನ್ಗಳಯ್ಯ. ನೋಡಿ ಹೇಗಿದೆ ಮೃದು ವಚನೆ ಸಕಲ ಜಪಾನ್ಗಳಯ್ಯ. ಅಂಥ ತತ್ವ ನೆನಪು ಕೊಡ್ತಾರೆ.
ಐಕ್ಯಸ್ಥಳ ಕೆಲವರೇ ಹೋಗಿಲ್ಲ ಅಂತೇನಿಲ್ಲ, ಎಲ್ಲರೂ ಐಕ್ಯಸ್ಥಳ ಪಡಿಬೋದು. ಅದು ನಾವು ಮನಸ್ಸು ಮಾಡಲ್ಲ, ನಾವು ತಿಳ್ಕೊಳ್ಳಲ್ಲ. ಕೊಟ್ಟಿನಲ್ಲಿ ನಾವು ದೇವರಲ್ಲಿ ಹೋಗಿ ಯಾವುದೋ ಹೊರ ಪಡ್ಕೊಂಡು ಬಂದು ಫಲಾಫಲ ಬೇಡಿ ಅವ್ನ ಕರುಣೆ ನೀಗಾಗ್ರಿ, ನಮ್ಮ ಮಗು ಹೋಗ್ತೀರಿ, ನಮ್ಮ ಕೆಲಸ ಆಯ್ತ್ರಿ, ಹೊಲ ಗಳಿದ್ರಿ, ಅದು ಸಿಕ್ತಿರಿ ಅಂತ ಧನ್ಯವಾದ ಅಂತರೂ ನೀವೇ ದೇವರ ಅದು ಹೆಂಗೆ ಇರ್ಬೇಕು? ಹೆಂಗಪ್ಪ ಹೆಚ್ಚಿಗಾಗಬೇಕು, ಕೊಡಲಾಗಬೇಕು, ಬೇಡವಲ್ಲ ಕೊಡ ಐಕ್ಯಸ್ಥಳದಲ್ಲಿ. ಅದು ಎಂಥ ಐಕ್ಯಸ್ಥಳದ ಭಕ್ತಿ! ಸಾಗರ ಮಟ್ಟದ ನದಿಯಲ್ಲಿ ಉಪ್ಪಿನ ಸುತ್ತಲಿ ಹೋಗಿ ಉಪ್ಪಿನ ಗೊಂಬಿ ಸಮುದ್ರದ ಇಳಿದು ನನಗೆ ಜನ್ಮ ಕೊಟ್ಟಂತ ಸಾಗರ ಹೇಗಿದೆ ನೋಡಕ್ಕೆ ಇಳಿತಂತ ಉಪ್ಪಿನ ಗೊಂಬಿ ಎಲ್ಲಿ ಹೋಯ್ತು? ಸಮುದ್ರದೊಳಗೆ ಇಳಿತವ ಉಪ್ಪಿನ ಗೊಂಬೆ. ಯಾರು ಮಾಡಿ ಉಪ್ಪಿನ ಗೊಂಬೆ ಅಲ್ಲ ಮಾಡಿ ಗೊಂಬೆ ಮಾಡಿ ಇಟ್ಟು ಎಲ್ಲಿ ಬಂದು ಕೂಸಂತಲ್ಲಿ ಬರ್ತದಪ್ಪ ನೀರಿನಿಂದ. ಇದು ನನಗೆ ಜನ್ಮ ಕೊಟ್ಟಂತ ಆಳ ನೋಡಬೇಕು, ಆಳ ನೋಡಕ್ಕೆ ಒಳಗೆ ಏನಾಯ್ತು? ದಾರಿನಂಗಾಯ್ತ ಸಾಗರ ಬರ್ತಿ ಸಾಗರಗಾಯ್ತು. ಐಕ್ಯಸ್ಥಳ ಎಂಥದ್ದು ಜ್ಯೋತಿ ಜ್ಯೋತಿಗಳ ಭಕ್ತಿಗಳೆಲ್ಲ ಜ್ಯೋತಿಯಪ್ಪ ಹುಯ್ಯ. ಸಾಗರ ತಪ್ಪಿದ ನದಿಗಳೆಲ್ಲ ಸಾಗರ ನೋಡಿ ಹೇಗೆ ಹೇಳ್ತಾರೆ. ಸಾಗರ ತಪ್ಪಿದ ನದಿಗಳೆಲ್ಲ ಸಾಗರ ಹುಯ್ಯ. ಈ ಉದಾಹರಣೆ ಹೇಳ್ಕೊಟ್ಟು ನಾವು ಹೋಗಿ ಏನ್ ಹೇಳ್ತಾರೆ ಕೊನೆಗೆ, ಸಕಲೇಶ್ವರ ದೇವ ನಿಮ್ಮ ನಂಬಿದವರನ್ನ ನಿಮ್ಮ ತಪ್ಪನಯ್ಯ. ನಿಮ್ಗೆ ಯಾರು ತಪ್ಪದವರು ಲಿಂಗೈನಿಗೆ ಅವರು ಲಿಂಗೈನೇ ಆಗ್ತಾರೆ, ಲಿಂಗ ಸುತ್ತನೇ ಆಗ್ತಾರೆ. ಐಕ್ಯ ಸ್ಥಿತಿ, ಇಂಥ ಸ್ಥಿತಿ ಅನುಭವಿಸೋದಕ್ಕ ಅಜಗಣ್ಣ ಬಹಳ ಇರಬೇಕು. ಈಗ ವಚನಗಳಲ್ಲಿ ನೋಡಿದ್ರೆ ಅಜಗಣ್ಣಿಗೆ ಐಕ್ಯ ಸ್ಥಳ ಕೊಡ್ತಾರೆ. ವಚನ ನೋಡಬೇಕು, ಅಜಗಣ್ಣನಿಗೆ ಐಕ್ಯ ಸ್ಥಳ, ಎಲ್ಲರೂ ಐಕ್ಯ ಸ್ಥಳ ಇದ್ದರು. ಸ್ವಲ್ಪ ವಿಶೇಷ ಭಕ್ತ ಸ್ಥಳ ಅಂತ ಕೊಟ್ಟರು. ಭಕ್ತ ಸ್ಥಳದ ಕೆಳಗಲ್ಲ ನಮ್ಗೆ ಯಾವ ಸ್ಥಳ ಇದ್ದು ಕೂಡ ಅದರೊಳಗೆ 6 ಸ್ಥಳ ಅಡಗಿರ್ತಾವ. ಇದು ಸರಿಯಾಗಿ ಹೇಳಿಲ್ಲ. ಇವಾಗ 6 ಸ್ಥಳಗಳು ಇರ್ತಾವಲ್ಲ ಭಕ್ತ ಸ್ಥಳದಲ್ಲಿ. ಭಕ್ತ ಸ್ಥಳದಲ್ಲಿ ಭಕ್ತನ ಭಕ್ತ, ಭಕ್ತನ ಮಹೇಶ, ಭಕ್ತನ ಪ್ರಸಾದಿ, ಭಕ್ತನ ಪ್ರಾಣದೇವಿ, ಭಕ್ತನ ಶರಣ, ಭಕ್ತನ ಐಕ್ಯ, ಹಾಗೆ 6 ಕೂಡ ಅಳವಡಿಸ್ಕೊಳ್ತಾನೆ. ಅವೆಲ್ಲ ಬಿಟ್ಟಿರೋ ನಾನು ಭಕ್ತನಿಗೆ ಕೆಳಗೆ ಹಿಂಗೆ ತಿಳ್ಕೊಂಡ ಸ್ವಲ್ಪ ಬರೋದ. ನಾನು ಪುಸ್ತಕ ಬರೋದು ದೊಡ್ಡದವ್ರೆ ಬರೋದ. ನಮ್ಮ ಶಸ್ತ್ರ ಸಂಪತ್ತಿನಲ್ಲೂ ಸಂಪತ್ತು ಬರೋದ. ನನ್ನನ್ನು ಕುರಿತು ವರ್ಣನೆ ಮಾಡ್ತಾ ಬರೋದ. ಏನು ಇಳಿಯೋ ಕರೆ ಕರೆದು ಮಾಡ್ಕೊಂಡು ಏಣಿ ಅಲ್ಲ ಇದು ಬರೋದು ಬರೋದ. ಆನಂದ ಏಣಿ ಶಸ್ತ್ರ ಕ್ರಮ ಮೆಟ್ಟದ ಏನು ಕರೆ ಬಂದವರು ಅಂತ ಬರೋದ. ನನ್ನ ಜಗತ್ತಿನ ಬರೋದ ಯಾರಂತ ಬರೋದ. ಅವರು ನಮಗೆ ಸಂಸಾರ ದೊಡ್ಡವರು ಬರೋದು ಹೆಂಗೆ ಮಾಡೋದು? ಇದೇ ಹಾಗೆ ನೋಡಿ ಆ ಪುಸ್ತಕ ನೋಡಿ ಗೊತ್ತಾಗ್ತದೆ. ಇವು ಮೆಟ್ಟನಲ್ಲ, ಇವತ್ತಿಗೆ ಭಾಳ ಭಕ್ತ ಅಂದ್ರೆ ಕೆಳಗೆ. ಅದನ್ನ ಯಾರು ಮೇಘ, ಅದನ್ನ ಯಾರು ಪ್ರಸಾದಿ, ಅದನ್ನ ಯಾರು ಶರಣ, ಅದನ್ನ ಯಾರು ಐಕ್ಯ ತಪ್ಪು ಕಲ್ಪನೆ ಇದೆ. ಹಾಗಿಲ್ಲ, ಹಂಗಲ್ಲ ಅನ್ಸುವ ಏನು ಮಾಡ್ಬೇಕಪ್ಪ? ಚಿಂತನೆ ಮಾಡೋದು, ಒಂದು ಅರಳಿದಾನ ಮಾಡೋದು, ಅರಳಿದಾನ ಅಂದ್ರೆ ಮಾಡ್ಕೊಂಡು ಭಕ್ತ ಭಕ್ತ ಆಮೇಲೆ ಮೈಚಾದ ಅದಾದ ಪ್ರಸಾದಿ ಆದ ಹೀಗೆಲ್ಲದು ಮೆಟ್ಟ ಚಿತ್ರ ಭಾಗವತಿಕರ ತಪ್ಪದು ತಪ್ಪದು. 6 ಸ್ಥಳವಾದದಿಂದರೂ 6 ಸ್ಥಳ ಒಳಗೊಂಡಿರಬೇಕು. ಯಾವ ಸ್ಥಳದಲ್ಲಿ ಕೂಡ 6 ಸ್ಥಳ ಒಳಗೊಂಡಿರಬೇಕು. ಈಗ ನೋಡಿ ನೀವು ವಚನ ಹೇಳ್ತೀನಿ ನೋಡಿಲ್ಲ ಹಾಗೆ ಹೇಳ್ಬೇಕಲ್ಲ. ಭಕ್ತರ ಭಕ್ತ, ಭಕ್ತರ ಮಹೇಶ, ಭಕ್ತರ ಪ್ರಸಾದಿ, ಭಕ್ತರ ಪ್ರಾಣನಿಧಿ, ಭಕ್ತರ ಶರಣ, ಭಕ್ತರ ಐಕ್ಯ. 6 ಭಕ್ತ. ಮಹೇಶನ ಭಕ್ತ, ಮಹೇಶನ ಮಹೇಶ, ಮಹೇಶನ ಪ್ರಸಾದಿ, ಮಹೇಶನ ಪ್ರಾಣನಿಧಿ, ಮಹೇಶನ ಶರಣ, ಮಹೇಶನ ಐಕ್ಯ. ನೀವು 6 ಭಕ್ತ. ನೀವು 6 ಅಂತ ಹೇಳ್ತಾರೆ. ನೀವು 6 ಸ್ಥಳಗಳು 36 ಆಗ್ತದ. ಹಾ, ಇದು ಹಿಂಗೆ ಹೋಗ್ರಿ. 6 ಸ್ಥಳ 36 ಅಥವಾ ಅದಕ್ಕೆ ಮರುಳು ಶಂಕರಿಗೆ ಬಹಳ ದೊಡ್ಡ ಮರುಳು ಶಂಕರಿಗೆ
ಇದೆ. ಶರಣರು ಅಪ್ಪಣ್ ಮಹಾಮಾಯ ಯಾವ ಈ ಪಾಪ ಯಾರಾದ್ರೂ ದೊಡ್ಡವರು ಬಂದರೆ ಅಪ್ಪ ಬಸವಣ್ಣ ಹೇಳ್ತಾರೆ. ಕುದುರೆ ಸಂತಿಗೆಯವರು ಬಂದರೆ ಹೊರಳಿ ಬಿಟ್ಟು ಕಾಲು ಹಿಡಿಯೋರು, ಬಡ ಭಕ್ತರು ಬಂದರೆ ಅತ್ತ ಸನ್ನಿ ಎಂಬರು ಅಂತ ಹೇಳ್ತಾರೆ. ಬಡವರು ಬಂದರೆ ಕಾಕಡ ಕೂಡ ಅನ್ನೋದೇನಿಲ್ಲ. ಎಂತ ಗೊತ್ತಿಲ್ಲ, ಬಡ ಸಂಖ್ಯೆ ಉತ್ಸಾಹ ಅಂತ ಆಗ ಬಸವಣ್ಣ ನಿಲ್ಲೋರು ವರ್ಣನೆ ಮಾಡ್ತಾರೆ. ನೋಡಿ ದೊಡ್ಡ ವಚನ ಇದು, ಅದು ಅರ್ಥ ನಮಗೆ ಎಷ್ಟು ಪ್ರಶ್ನೆ ಹೇಳ್ತಾರೆ. ಒಂದನ್ನು ಎರಡು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣ ಬಂದ ಮೊದಲೇ ಬಸವಣ್ಣ ಫಿಲಾಸಫಿ ಏನು ಕೊಡ್ತಾರೆ ಶಬ್ದಿಗೆ ಅದ್ರ ಅಂಗಲಿಂಗ, ಒಂದು ಲಿಂಗವನ್ನು ಅಂಗಲಿಂಗ ಮಾಡ್ಕೊಂಡು ಬಂದಿದ್ದ ಅರ್ಥ. ಒಂದನ್ನು ಎರಡು ಮಾಡಿಕೊಂಡನಯ್ಯ ಬಹಳ ಚೆನ್ನಾಗಿ ತಿಳ್ಕೊಳ್ಳವ, ತಾವೇ ತಿಳ್ಕೋಬೇಕಪ್ಪ. ಒಂದನ್ನು ಎರಡು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು ಬಸವ ಸಿದ್ಧಾಂತ ಪ್ರತಿಪಾದನೆ ಮಾಡ್ಕೊಂಡಿದ್ದಾರೆ. ಆ ಎರಡು ಮೂರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣ ಏನ್ ಮಾಡೋದು? ತ್ಯಾಗ, ಭೋಗ, ಯೋಗ, ಮೂರು ಅಂಗಗಳಾದ ಮೂರು ಅಂಗ ಇರೋದ್ರಿಂದ ಲಿಂಗ ಇಷ್ಟಲಿಂಗ ಪ್ರಾಣಿಕ ಭಾವ ಅದು. ಆ ಎರಡು ಮೂರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣ. ಆ ಮೂರು ಆರು ಮಾಡಿಕೊಂಡನಯ್ಯ ನಮ್ಮ ಪಂಚೇಂದ್ರಿಯಗಳದು ಮನಸ್ಸಿದೆ ಈ ಮೂರು ಆರು ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣ. ಈ ಆರು 36 ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣ. ಈ ಆರು ಚಕ್ರ ಅದು ಅಲ್ಲ, ಆರು 36 ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣ. ಯಾವ ಸ್ಥಳದಲ್ಲಿ ಯಾರು ಕಡಿಮೆ ಅಲ್ಲ, ಯಾವ ಸ್ಥಳದಲ್ಲಿದ್ದರೂ ಕೂಡ ಯಾರು ಕಡಿಮೆ ಅಲ್ಲ, ಸಮ ಇದೆ. ಈ 36 ಮಾಡಿಕೊಂಡನಯ್ಯ ನಮ್ಮ ಬಸವಣ್ಣನು. ಇದು ಪ್ರವೃತ್ತಿ ಮಾರ್ಗ ವಿಕಾಸ ಅಡಕವನ್ನು. ಈಗ ಈ ಭಕ್ತ ಸ್ಥಳದಲ್ಲಿ ಭಕ್ತಿ ಆಚರಣೆ ಮಾಡಿ, ಮೈಸೂರಿನಲ್ಲಿ ನಿಷ್ಠಾ ಭಕ್ತಿ ಆಚರಣೆ ಮಾಡ್ಕೊಂಡು, ಪ್ರಸಾದದಲ್ಲಿ ಇದೆಲ್ಲವೂ ಲಿಂಗಮಯ ಮಾಡ್ಕೊಂಡು, ಪ್ರಾಣಿ ಸ್ಥಳದಲ್ಲೆಲ್ಲ ಮಾಡ್ಕೊಂಡು, ಸಣ್ಣ ಸ್ಥಳದಲ್ಲಿ ಮಾಡ್ಕೊಂಡು, ಐಕ್ಯ ಸ್ಥಳದಲ್ಲಿ ಬಂದ ನಂತರ ಏನ್ ಮಾಡ್ತಾರೆ ಇಲ್ಲಿ ರಿವರ್ಸ್. ಆ 36 ಆ 36 ಆರು ಮಾಡಿಕೊಂಡನಯ್ಯ ನಿವೃತ್ತಿ ಮಾರ್ಗ ಅಂತಾರೆ. ಅದು ಪ್ರವೃತ್ತಿ ಮಾರ್ಗ, ನಿವೃತ್ತಿ ಮಾರ್ಗ. ಆ 36 ಆರು ಮಾಡಿಕೊಂಡನಯ್ಯ ನೋಡಿ. ಭಕ್ತ, ಮೈಕ್ಯ, ಪಕ್ಷಿ, ಪ್ರಾಣಿ, ಅವ್ರದ್ದೊಂದು 36 ಮುಂದೊಂದು 6 ಇವು ತನ್ನ ಬದುಕಿನ ಮೂಲಕ ಅಡಗಿಸಿಕೊಂಡು ಆ 6 ಮಾಡಿಕೊಂಡನಯ್ಯ. ಆ 3 ಎರಡು ಮಾಡಿಕೊಂಡನಯ್ಯ. ಶರಣಸತಿ, ಲಿಂಗಪತಿ, ಆ ಎರಡ ಒಂದು ಮಾಡಿಕೊಂಡನಯ್ಯ. ಅರ್ಥ ಆಯ್ತು? ಎಷ್ಟು ಬರ್ತದೆ ಇದು ಬಹಳ ಕೊನೆಗೆ ಹೇಳಬೇಕಂತ ಇಟ್ಟಿದೆ. ಹಂಗೆ ಕೈಗಾರಿಕೆ ಈ ಮಾತು ಪ್ರಾರಂಭದಲ್ಲಿ ಕೋರ್ಟ್ ಹಾಕಿದ್ದು ಒಂದು ಪ್ರಾರಂಭ. ಇವಾಗ ಆ ಎರಡು ಒಂದು ಮಾಡಿಕೊಂಡನಯ್ಯ ಶರಣಸತಿ, ಲಿಂಗಪತಿ, ಸತಿಪತಿ, ಸಾಮಾನ್ಯ ಸಾಧಿಸೋದು. ಲಿಂಗ ಪತಿ, ಶರಣ ಸತಿ, ಸಾಮಾನ್ಯ ಸಾಧಿಸೋದು. ಅಂಗ ಒಂದ ಈ ಹೇಳು ಜನ್ಮೋತ್ಸವ ಅಥವಾ ಅಕ್ಕಮಹಾದೇವಿ ಹೇಳುದು ಅಂಗ ಲಿಂಗ ವೇದಿಸಿ ಅಂಗ ಲಿಂಗದೊಳಗಾಯಿತು, ಅದರ ಪ್ರವೇಶ ಮಾಡಿ ಅಂಗ ಲಿಂಗನೇ ಆಯಿತು ಅಂತ ಮಾತು ಬಹಳ ಫಿಲಾಸಫಿ. ಬಸವ ಫಿಲಾಸಫಿ ಅಲ್ಲಿ ಸ್ಥಿರ ಧರ್ಮ ಇದೆ. ನನಗೆ ಅದು ಬೇಕಾಗಿಲ್ಲ, ಇದು ಹೇಳಿ ಇದು ಏನಿದೆ ನೀವು ತಗೊಂಡ್ರೆ ಇನ್ನು ಯಾವ ಆನಂದ ತಗೊಂಡು ನಾನು ನೋಡೋದು ಆನಂದದಿಂದ ಇದೆಯಲ್ಲ ಒಟ್ಟು ಆನಂದ ಹೊಂದ್ಕೊಂಡಿದ್ದೇನೆ. ಬರ್ರಿ ಎಲ್ಲರೂ ಅವಾಗ ತೋರಿಸ್ತಾರೆ ಎಷ್ಟು ಆರಾಮ ಆನಂದ ಎಲ್ಲ ಪಿಕ್ಕಿ ಲಬ್ಬಿಕ್ಕಿ ಎಲ್ಲ ಹಚ್ಚಿದ್ವಿ ನಾವು ಅಂತ ನೋಡಿ ಎಲ್ಲ ಆನಂದ ಮಾಡ್ತಾರಲ್ಲ. ಇವ್ರು ಯಾವ ಶಾಸ್ತ್ರ ಬಿಟ್ಟಿಲ್ಲ. 18 ಕೋಣ ನಮ್ಮಲ್ಲಿ ಅದಾವ, 4 ವೇದ ನಮ್ಮಲ್ಲಿ ಅದಾವ. ಯಾವುದು ಬಿಟ್ಟಿಲ್ಲ ನಾನು, ಯಾವುದು ಶಾಸ್ತ್ರಕ್ಕೂ ಬರಲ್ಲ. ನೀನೇ ಸಾಯಿ ಯಾವ ಏನಿದೆ ಆಗ ಗುಲಾಮಿನೇ ಹೇಳೋದು. ಅದು ಪೂಜೆ ಮಾಡಿ ಹೆಂಗಾಗ್ತದೆ, ಇದು ಪೂಜೆ ಮಾಡಿ ಹ್ಯಾಂಗತ್ತು, ಇದು ರೊಕ್ಕದ ಪೂಜೆ, ಅದು ಈ ರುದ್ರಾಕ್ಷಿ ಮಾಡಿ, ಅದು ಮಾಡಿ, ಇದು ಹೇಳೋ ನೀನೇ ನಿಂಗೆ ಅದು ಕೇವಲ 12 ಮಾತ್ರ ಮಹಾನಗರ ಬಸವೇಶ್ವರರು ಅಸಂಖ್ಯಾತ ಶರಣರು ಅನುಭವ ಮಾತ್ರ ಕೊಟ್ಟರೆ ಆ ಒಂದು
ಎಂತಪ್ಪ ಸರ್ವಾಂಗೀಯ ನಮ್ಮ ಬಸವಣ್ಣ ಒಣ ಗೊತ್ತಿದೆ ಇಂಥ ಒಣ ಮಾಡ್ತಾನೆ. ಎಂಥ ಮಹಿಮಾ ನಮ್ಮ ಬಸವಣ್ಣ ಅಂತ ಮರಳು ಜನರಿಗೆ ವರ್ಣನೆ ಮಾಡ್ತಾ ಇದ್ದಾರೆ. ಬಸವಣ್ಣ ಕೊಟ್ಟರಂತ ಅರ್ಥ ಆಯ್ತಲ್ಲ. ಅದು ಒಂದು ಆಪಿಗೆ ಈ ಒಂದಾಗಿರ್ತಕ್ಕಂಥದ್ದನ್ನ ಸ್ವಯಂವಾಗಿ ನಿಂತರೆ ಇದಕ್ಕೆ ಐಕ್ಯಸ್ಥಾನ ಅಂತ ಕರೀತಾರೆ. ಈಗ ಸ್ವಯಂ ನಿಂತಾಗಿ ಈಗ 5-6 ಸ್ಟೆಪ್ ಇಲ್ಲ ಅಂತ ಗೊತ್ತಾಯ್ತದೆ. 6 ಸ್ಟೆಪ್ ಅಲ್ಲ ಇಲ್ಲ, ಯಾವ ಸ್ಥಳದಾಗಿದ್ರು ಆ ಸ್ಥಳ ಒಳಗೊಂಡಿರ್ಬೇಕು. ಭಕ್ತ ಸ್ಥಳ ಅಂದ್ರೆ ಅಪ್ಪ ಬಸವಣ್ಣ ಕ್ರಿಯಾತ್ಮಕವಾಗಿದ್ದರು ಅಂತ ಭಕ್ತ ಕ್ರಿಯಾತ್ಮಕ ಕ್ರಿಯಾಶಕ್ತಿ ಜಾಸ್ತಿ ಇರ್ತದೆ. ಜನ ಬಸವಣ್ಣ ಜ್ಞಾನ ಶಕ್ತಿ ಒಂದೊಂದು ವಿಷಯಗಳು ಜಾಸ್ತಿ ಇರ್ತದೆ. ಅಕ್ಕ ಮಾಲೆ ಯೋಗ ಶಕ್ತಿ ಜಾಸ್ತಿ, ಆ ಸ್ಥಳ ಆಯಾ ಸ್ಥಳದ ಲಕ್ಷಣಗಳು ಜಾಸ್ತಿ. ವೈರಾಗ್ಯ ಅವ್ರ ಆಗುಣ ಜಾಸ್ತಿ. ಹೀಗಾಗಿ ವಿಶೇಷತೆ ಕಂಡ ಐಕ್ಯ ಸ್ಥಳದಲ್ಲಿ ಅಜಗಣ ಯಾಕೆ ಕರೆದರು? ಅಜಗಣಿಗೆ ಐಕ್ಯ ಸ್ಥಳ ಯಾಕೆ ಕೊಟ್ಟರು? ಅದು ಅಜಗಣ ಬರೀ ಮೌನಾಗಿ ಸುಳ್ಳು ಅನ್ಬೋದು. ಅಜಗಣ ಲಿಂಗೈಕ್ಯ ಆದಾಗ ಮುಕ್ತಾಯಿ ಅಂತ ಅವ್ರ ತಂಗಿ ಕಡಿಮೆ ಶವ ಇಟ್ಕೊಂಡು ದುಃಖ ಮಾಡ್ತಾ ನಿಮ್ಮ ಹೋದ ಹೇಳಿದ ನನಗೆ ಈ ಮಾತು ಹೇಳಿದ್ದೀನಿ. ದುಃಖ ಮಾಡ್ತಾರೆ ದೇವ್ರು ಬರ್ತಾರೆ. ಹಿಂದೆ ಹೇಳಿ ಹಿಂದೆ ಹೇಳಲ್ಲ ಮನೆ ಏನು ಹೇಳ್ತಾರೆ? ಅಲ್ಲಮ್ಮ ಅವ ಬೈದು ನಿಮ್ಮ ಅಣ್ಣ ಹೋಗಿಲ್ಲ, ಹೋಗೋದಕ್ಕಿಂತ ಸಣ್ಣ ವಸ್ತು ಏನದು? ಆ ಯಾವ ವಸ್ತು ಒಂದೇ ಎರಡಾಗಿದೆ, ಎರಡು ಯಾಕೆ ದುಃಖ ಮಾಡ್ತೀವಿ? ಅದು ಎಲ್ಲರೂ ಒಂದೇ ಇತ್ತಲ್ಲ ಖಂಡಲಿಂಗ ಅಜಗಣ ಅದೇ ಲಿಂಗ ಅಂಶ ಮತ್ತು ಅದು ಇರ್ತದೆ. ಅಳುವುದಿಲ್ಲ ಈಗ ಬೈದಿದ್ರು ಇದ್ರೊಳಗೆ ಚೌಕಟ್ಟು ಹಾಕಿ ಹೀಗೆ ಚೌಕಟ್ಟು ಹಾಕಿ ಒಂದು ಮನೆ ಕಟ್ತೀವಿ, ಒಂದು ರೂಮು ಮನೆ ಕಟ್ತೀವಿ. ಅದು ಕಟ್ಟಿ ನಂತರ ಇದು ಒಳಗೈತಿ ಇದು ಹೊರಗೆ ಮತ್ತು ಒಳಗೆ ಇದ್ದಿಲ್ಲ. ಹೌದಲ್ಲ, ಒಳಗೆ ಇದ್ದಿಲ್ಲ. ಗೋಡೆ ಕಟ್ಟಿಲ್ಲ ಅಂದ್ರೆ ಇದು ಒಳಗ ಹೊರಗೆ. ನೀವು ಎಲ್ಲೇ ಕಟ್ಟಿ ಹೊರಗೆ ಅದು ಒಳಗೆ ಇದು ಹೊರಗೆ. ಅದು ಒಳಗಿನ ಬೈದು ಇದು ಹೊರಗಿನ ಬೈದು. ಆ ಗೋಡೆ ಬಿಚ್ಚಿ ಹಾಕ್ತಾರೆ, ಸುತ್ತ ಕಟ್ಟಿ ಗೋಡೆ ಬಿಚ್ಚಿ ಹಾಕ್ತಾರೆ. ಏನಂತ ಹೇಳಿಯಪ್ಪ ಕೇಸಿ ಮಾಡ್ರೆ ಏನಾಯ್ತು? ಅಕ್ಕಂಡು ಬೈದಾಯ್ತಾ? ನಾಶ ಆಯ್ತೇನದು? ನಾಶ ಆಗಿಲ್ಲ, ಬೈದ ನಮ್ಮ ಶರಣ ಬೈರಾಜಯ ಬೈರಾಜನಯ್ಯ ಅಂತ ಇದು ದೇಹ ಚೌಕಟ್ಟು ಹಾಕೊಂಡು ಚೌಕಟ್ಟು ಹಾಕೊಂಡು ಈ ದೇಹ ಭಾವ ಮೀರ್ಬೇಕು. ದೇಹ ನಾನು ಅಲ್ಲ ಅಂತ ಭಾವವನ್ನು ಗಟ್ಟಿ ಮಾಡ್ಕೊಂಡ್ರೆ ಏನಾಯ್ತು? ಬೈಲಾಯ್ತು. ಲಿಂಗದ ಬೈಲಲ್ಲಿ ಹೆಂಗದ ಶೂನ್ಯ ಅಂತ ಹೆಂಗದಿದೆ ಶೂನ್ಯ ಸಂಪಾದನೆ ಬಂದವರು ಏನು ಬೈದು ಬೈದು ಚೈತನ್ಯ ಜಡ ಬಯಲು ಅಂತ ಮಹಾವಸ್ತು ಅದು ಪ್ರಭು ಕೇಳ್ತಾರ. ನೋಡಮ್ಮ, ಇದು ಅಜಗಣ್ಣ ಒಂದೇ ಏನಾಗಿದ್ದ ಮತ್ತೆ ಅದರಲ್ಲಿ ಹೋಗಿ ಬೆರ್ತದೆ, ಹೋಗಿ ಚೌಕಟ್ಟು ಹೋಗ್ಯದ ದೇಹರು ಬೆರ್ತದೆ. ವಿಚಾರ ಮಾಡ್ತೇವ ಅಂತ ನನ್ನ ಅಜಗಣ್ಣ ನಿನಗೆ ಗೊತ್ತಿಲ್ಲ. ನಮ್ಮ ಅಜಗಣ್ಣ ಹೇಗಿದ್ದ ಅಂತ ಗೊತ್ತೇ ನಿನಗ ಸಣ್ಣ ಹುಡುಗಿರಪ್ಪ ಹೆಂಗೆ ನೀರ ಬೊಂಬೆಗೆ ನಿರಾಳದ ಗೆಜ್ಜೆ ಕಟ್ಟಿ ನಮ್ಮ ಅಣ್ಣ ಹೇಗಿದ್ದಂದ್ರೆ ನೀರ ಬೊಂಬೆ ಇದು ನೀರಿನ ಬೊಂಬಿದ್ದಂತೆ ಐಸು ಮುಂದಿದ್ದಂಗೆ ಕರಗಲು ನೀರ ಬೊಂಬೆಗೆ ನಿರಾಳದ ಗೆಜ್ಜೆ ಕಟ್ಟಿ ಬೈಲ ಬೊಂಬೆ ಕೈಯಲ್ಲಿ ಕೊಟ್ಟು ಮುದ್ದಾಡುತ್ತಿದ್ದನು. ಅದ್ಭುತ ತತ್ವಜ್ಞಾನ ಹ್ಯಾಂಗ ಅಮ್ಮ ಅಡ್ಡೆ ಅಜಗಣಿಂದ ಬೋಧ ಮಾಡಿದ. ಅವನ ಜೀವನ ತಿಳ್ಕೊಂಡು ಜ್ಞಾನ ಬೆಳೆಸಿದ್ರು. ನೀರ ಬೊಂಬೆಗೆ ನೀರಾಳದ ಗೆಜ್ಜೆ ಕಟ್ಟಿದ್ರೆ ಈ ನೀರ ಬೊಂಬೆಯನ್ನ ಅಂಗಕ್ಕ ನಿರಾಕರವಾದ ಲಿಂಗ ಬಂದು ಸಂಬಂಧ ಮಾಡಿಕೊಂಡು ತನುಮನ ಭಾವನೆ ಇಷ್ಟ ಪ್ರಮಾಣ ಭಾವ ಮಾಡಿಕೊಂಡ ಇಂದ್ರಿಯಗಳೆಲ್ಲರೂ ಲಿಂಗ ಆಯಾ ಲಿಂಗ ಹೇಳಿದ್ದಾರೆ. ಆಯಾ ಲಿಂಗ ಸಂಬಂಧ ಮಾಡಿಕೊಂಡು ನಿರಾಳದ ಗೆಜ್ಜೆ ಕಟ್ಟೋದಿದೆ. ನಿರಾಕಾರವಾದಂತಹ ನಿರಾಳದ ಗೆಜ್ಜೆಯನ್ನ ಈ ಅಂಗನ ಬೊಂಬೆಗೆ ಕಟ್ಟಾರ. ನಮ್ಮ ಅಣ್ಣ ಹಿಂದಿದ್ದ ಅಂತಾರೆ. ಏನ್ ಮಾಡಿದ್ವಿ ಕೇಳ್ತಾರ. ನೀರ ಬೊಂಬೆಗೆ ನಿರಾಳದ ಗೆಜ್ಜೆ ಕಟ್ಟಿ ಅದು ಬೈಲ ಬೊಂಬೆಗೆ ಕೊಟ್ಟು ಮುದ್ದಾಡುತ್ತಿದ್ದನು. ಕರೆತಲ್ಲಿ ಹಿಂಗೈತಲ್ಲ ಬೈಲಿ ಇದಕ್ಕೆ ಒಮ್ಮೆ ಮಾಡಿ ಅದು ಹಿಂಗಾಗ ಸಾಮಾನ್ಯ ಮುದ್ದಾಡ್ತಿದ್ದ. ಹಿಂಗಾರ ಬೈಲ ಬೊಂಬೆಯ ಕೈಯಲ್ಲಿ ಕೊಟ್ಟು ಮುದ್ದಾಡುತ್ತಿದ್ದನು.
ಉಳಿಗಿ ಈ ಅಂಗ ಅನ್ನುವಂಥ ಕರ್ಪೂರ ಇಟ್ಟು ಅಗ್ನಿ ಹೋಯ್ತು, ಕರ್ಪೂರ ಹೋಯ್ತು, ಶರೀರ ಮಾಯ ಇಲ್ಲ. ಇದೇನು ಬೆಳೆದು ಕರ್ಪೂರದ ಪುತ್ರರಿಗೆ ಅಗ್ನಿಯನ್ನು ಲಿಂಗ ಅಗ್ನಿ ಸಿಂಹಾಸನ ಚಿತ್ರವನ್ನು ಸೇರ್ಸೋಣ ಅಗ್ನಿ ಸಿಂಹಾಸನ ಅಗ್ನಿ ಕರ ಹೊಂದದು ಕರ್ಪೂರ ಆಗ್ತಿತ್ತು, ಅಂಗಡಿ ಆಗ್ತಿತ್ತು. ಈ ಅಜೀರ್ಣ ಯೋಗಕ್ಕೆ ನಾನು ಬೆರಗಾಗಿರುವ ಅಲ್ಲಮ್ಮ ಅದು ಅಕ್ಕಂಡು ಬೈರು ಭಗವಂತ ಹೇಳ್ತಾರ ಆ ದ್ವೈತ ಮಾತಾಡ್ತಿದ್ದೇವು ಅಕ್ಕ ಅಕ್ಕ ಹೇಳ್ತಾರ ಹೋಗಿ ಅದ್ವೈತವ ಅರ್ಥಕೊಂಡು ಅದ್ವೈತ ಹೇಳ್ತೇನೆ ಎಂದು ನುಡಿದು ಹೇಳ್ತೀರಿ ಅದು ಶಿಶುಕಂಡ ಕನಸಿನಂತಿರಬೇಕು. ನಾನೇ ಲಿಂಗ ಆಗಿನಿ ಅನ್ನೋದು ಶಿಶುಕಂಡ ಕನಸನೆ ಕೂಸಿ ಸಣ್ಣ ಮಗುವಿಗೆ ಕನಸಿದ್ರೆ ನಮ್ಮ ಕನಸಲ್ಲಿ ಹೇಳಿದ್ರೆ ಅನುಭವಿಸ್ತದೆ. ನೀನು ಆ ಸ್ಥಿತಿ ಇದ್ರ ನೀ ಅನುಭವಿಸ್ಬೇಕು. ನನ್ನ ಜೊತೆ ವಾದಕ್ಕಾಗಿ ನೀ ಗೆಲ್ಲಬೇಕಂತಿಲ್ಲ ನನಗ ನೀ ಆಗಿಲ್ಲ. ಮೌನ ಇರಬೇಕಾಗಿತ್ತ ನಮ್ಮ ಅಣ್ಣನಿಂದ ಅಣ್ಣ ಮಾತಾಡ್ತಿದ್ದ ನೀ ಬಾಯಿ ಬರ್ತು ನನಗೆ ವಾದಕ್ಕೆ ಇದೆಯಾ ಮುಕ್ತ ಹೇಳ್ತಾರೆ. ಅದ್ವೈತವ ನೆಲೆಗೊಳಿಸಿ ಎರಡರಲ್ಲಿ ನಿಂಬುವು ಶಿಶುಕೊಂಡ ಕನಸಿನಂತಿರಬೇಕಾಗಿದೆ. ನುಡಿದರೆ ಅದು ಕಡೆ ಕೊಡ್ತೀನಿ ಆಗಿರಂತ ಅರ್ಥ ಅಂದ್ರೆ ಸ್ವಯಂ ಲಿಂಗ ಅದು ಮಾತಾಡಬಾರ್ದು ಮುಕ್ತಾಗಿ ನಿಲು ಸಾಮರ್ಥ್ಯ ಆದ್ರಲ್ಲ ನೀನೇ ಲಿಂಗ ಅದು ಮಾತಾಡಬಾರ್ದು. ಮಾತಾಡ್ತಲ್ಲ ಏನು ಚಟುವಟಿಕೆ ಮಾಡೋದು ನಿಮಗೆ ಅರ್ಥ ಹೋಗ್ತದೆ ಅದೇ ಆಗಂತ ಇದ್ಯಾಕ ಇದು ಅಲ್ಲಂತ ಉತ್ತರ ಹೇಳ್ಬೇಕು. ಈ ಜಗತ್ತಿನ ದೊಡ್ಡ ಸಂದೇಶ ತನ್ನ ತಾನರಿದವನಿಗೆ ನುಡಿಯಲ್ಲ ತತ್ವ ನೋಡ. ತನ್ನ ತಾನರಿದು ಸ್ವಯಂ ಲಿಂಗ ಆದ ವ್ಯಕ್ತಿ ಅವನ ತತ್ವ ಎಲ್ಲ ಲಿಂಗ. ಅವ್ರು ಆಡೋ ಮಾತೆಂಬುದು ಜ್ಯೋತಿರ್ಲಿಂಗ. ಅಲ್ಲೇ ಬಂದಿದ್ದೀವಲ್ಲ ಮಾತೆಂಬುದು ಜ್ಯೋತಿರ್ಲಿಂಗ. ಯಾಕೆ ಸರ್ವಾಂಗಲಿಂಗ ಆದಂಥ ಶರಣ ಮೌನ ಇರಬೇಕಾಗಿಲ್ಲವ ತಾಯಿ. ಸರ್ವಾಂಗಲಿಂಗ ಆದಂಥ ಶರಣ ಮೌನ ಆಗಿರಬೇಕಾಗಿಲ್ಲ. ಅವ್ರ ಮಾತು ಜ್ಯೋತಿರ್ಲಿಂಗ ಮಾತು ಲೋಕ ಕಲ್ಯಾಣ ಯಾಕೆ ಅಪ್ಪ ಬಸವಣ್ಣ ಲೋಕಕ್ಕೆ ಉಪಕಾರದಂತಲೇ ನಿರಾಕಾರದಿಂದ ಸಾಕಾರದಲ್ಲಿ ಸ್ಥಾಪನೆ ಮಾಡ. ಇದು ನಮ್ಮ ಪುರಾತನ. ಈ ಜಗತ್ತು ಸುಳ್ಳು, ದೇಹ ಸುಳ್ಳು, ಇದು ನಶ್ವರ, ಇದು ಯಾಕೂ ಬರಲ್ಲ, ಇದು ಆಗಲ್ಲ. ನಿರಾಕಾರ ವಸ್ತುವ ಸಾಕಾರಗೊಳಿಸಿದೆಲ್ಲ ಬಸವಣ್ಣ ಅಂತ ಚಂದ್ರ ಹೇಳ್ತಾರೆ. ನಿರಾಕಾರ ಪಡ ವಸ್ತುವನ್ನು ಸಾಕಾರ ವಿದ್ಯುತ್ ಶಕ್ತಿಗೆ ನಿರಾಕಾರ. ನಿರಾಕಾರ ಬಣ್ಣ ಇದೆಯಾ? ಕರೆಂಟ್ ಬಣ್ಣ ಇದೆಯಾ? ಇಲ್ಲವ. ಒಂದು ಸಾಕಾರ ವಸ್ತು ಬಂದ ಮೂಲಕ ಅಪ್ಪ ಇದನ್ನು ಸೇರಿಸ ಬೆಳಕಾಯ್ತು. ನಿರಾಕಾರ ನಮ್ಮ ಅಂಗದವ್ರು ಸೇರಿಸ್ಕೊಳ್ತಾರೆ. ನಿಂಗೆ ಬೆಳಕಾಗ ಅದು ಮಾತು ಜ್ಯೋತಿರ್ಲಿಂಗ. ಮಾತೆಂಬುದು ಜ್ಯೋತಿರ್ಲಿಂಗ. ಸರವೆಂಬುದು ಪರತತ್ವ. ತಾಲೋಕರ ಸಂಪುಟ ಎಂಬುದು ನಾನು ಕಳಾತೀತ. ದ್ವೇಷನ ಶರಣರು ನುಡಿದು ಸೂತಕ್ಕೆ ಅಲ್ಲ ಕೇಳ ತಾಯಿ. ದ್ವೇಷದ ಶರಣರು ನುಡಿದು ಸೂತಿಗಳಲ್ಲ ಅದಕ್ಕೆ ವಚನಗಳಾಗಿ ನಿರಾಕಾರದಿಂದ ಆಗಿದೆ ವಚನ ಬರ್ತೀವಿ ನೋಡುವ ತಾಯಿ. ಅಂತ ಮಾತು ಇಡೀ ಜಗತ್ತು ಶಿವಮಯ ಆಗಬೇಕು, ಲಿಂಗಮಯ ಆಗಬೇಕು ಅನ್ನೋದು ನಿಮ್ಮ ಉದಾಹರಣೆ. ಸ್ವಯಂಲಿಂಗ ಆದಂಥ ವ್ಯಕ್ತಿ ಯಾವುದೇ ಮಾಡಿದ್ರು ನಮ್ಮವರು ನೀವು ಸ್ವಯಂಲಿಂಗಾಗಿ ಮಾಡಿ ನೀವು ಮಾಡೋಂಥ ಪ್ರಸಾದ ಎಲ್ಲ ಪ್ರಸಾದ ಲಿಂಗನೇ. ಅಂಥವ್ರು ಯಾರನ್ನು ಕಾಯಕ ಹೊಂದಾಣ ಮಾಡ್ತಾರೋ ನೆಲದ ಮಾಡ್ತಾರೋ ಯಾವುದು ಅದೆಲ್ಲ ಕೈಲಾಸ ಕಾಯಿಗೆ ಕೈಲಾಸ ಅಂತೆಲ್ಲ ನಾವು ಯಾವುದು ಮಾಡ್ತೇವೆ ಯಾವುದು ಮಾಡ್ತೀವಿ ಕಾಯಕ ಮಾಡ್ತೇವೆ ನೀವು ಹಂಗೆ ಹೇಳ್ತೇವೆ. ಇದೇ ನೋಡ್ಕೊತೀವಿ ಕಾಯಕ ಏನೇ ಮಾಡೋದು ಚಿಕ್ಕಪಟ್ಟಿಗಳು ಹೆಂಗೆ ಹೇಳ್ತೀವಿ ಕಾಯಕ ಮಾಡ್ತೀವಿ ಹಂಗೆ ಮಾಡ್ತೀವಿ. ಕಾಯ ಕೈಲಾಸ ಹಾಕಬೇಕು ಹಿಂಗಾಗಬೇಕು ಇದನ್ನು ಮಾಡಬೇಕು ಕೈಲ ಅದು ಪ್ರಸಾದ ಆಗ್ತದೆ. ಅದಕ್ಕೆ ಅಂಥ ಶರಣ ನಡೆದರೆ ನಿರ್ಗಮನಿ. ಮುಟ್ಟಿದೆಲ್ಲ ಪರಮ ಪಾವನ. ನುಡಿಯೆಲ್ಲ ಮಹಾ ಲಿಂಗದ ನುಡಿಗಳು. ನೋಡಿದ ನೋಟ ಎಲ್ಲ ಲಿಂಗದ ನೋಟ. ಇಂಥದ್ದು ಎಲ್ಲರೂ ನಾವು ನೀವು ಎಲ್ಲರೂ ಆಗಲ್ಲ. ನೀವು ಏನಾಗ್ತದೆ ದೇವರ ಪ್ರಸಿದ್ಧಿ ಆಗಲ್ಲ. ದೊಡ್ಡ ಲಿಂಗದ ನೋಟನೇ ಲಿಂಗದ ಸಂಖ್ಯೆ ಆಗಿಲ್ಲ. ಇದು ಮಾರ್ಗದಲ್ಲ ಹೀಗೆ ಮಾಡಿದ್ರು ಬಸವಣ್ಣಿತ್ತು ಜನ ಅತಿಗಳಿಗೆ
ಕೊಡ್ಬೇಕಲ್ಲ. ಈಗ ನಮ್ಮಲ್ಲಿ ಭಾಳ ಮಂದಿ ಅದ ದೇಹ ಕರೆಯಿರಿ, ಆತ್ಮತತ್ವ ಶಾಸ್ತ್ರ ಕರೆಯಿರಿ, ಇದೇ ಆಗ್ಬೇಕು. ಅದು ದೇಹ ಖಂಡನ ಮಾಡಿ 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 ನಾನು ಮಾಡ್ತೀನಿ. ಆರಾಮ ಅನ್ನೋದಿಲ್ಲ ಹೇಳ್ಕೊಡ್ತಾಂತೀವಿ. ನಮ್ಮ ಶರಣ ತತ್ವಕ್ಕಿಂತ ಬಲ್ಲ ಈ ನಮ್ಮಲ್ಲಿ ಜಗದೀಶ್ವರಿ ಮಾತಾಡ್ತಾರೆ ಇರೋದಾರೆ ಅವ್ರ ಬಗ್ಗೆ ಹೇಳ್ತಾರೆ. ಸ್ವಲ್ಪ ಮಾತ್ರ ಹೇಳ್ತೀವಿ. ಜಗದೀಶ್ವರಿ ಮಾತಾ ನಮ್ಮ ಸತ್ಯತಾಯ ವಯಸ್ಸಿನ ಚಿಕ್ಕವರ ಅವ್ರು ದೇಹದ ಮೋಹ ಇಲ್ಲ, ದೇಹದ ಮೋಹ ಇಲ್ಲ ಅಂದ್ಕೊಂಡು ಸಣ್ಣದೇ ಒಂದು ಸ್ವಲ್ಪ ಪೀಡಿಸಿ ಹೋದ ಭೇಟಿಯಾಗಿತ್ತು ನನಗೆ. ಆಮೇಲೆ 25 ಸಾಲ ಭೇಟಿ ಆದ. ಯಾವುದೋ ಧರ್ಮಸಿಂಗ್ ಸಾಹೇಬರು ಹರಿಯಾಣ ಕಾರ್ಯಕ್ರಮ ಇತ್ತು. ಅದನ್ನು ತಂದು ಇವು ಎಷ್ಟು ಸತವ ಬರ್ತೀನಿಲ್ಲ ಹಂಗೆ ಎಲ್ಲಿದ್ದೀರಿ ಅಂತ ಯಪ್ಪ ಮನೆಗೆ ಕಂಡ್ರಾಗಿತ್ತ ಅಲ್ಲಿ ಮನೆಗೆ ಕಾಣಕ್ಕೂ ಕಟ್ಟಾಗಿ ಕೇಳು ಬರೀ ಹೋಗೋದಿಲ್ಲ. ಅಲ್ಲಿ ಹೋದಾಗ ಅಲ್ಲಿ ಅವ್ರ ಕಥೆ ಹೇಳೋದಿಲ್ಲ. ಎಷ್ಟು ಶರೀರಕ್ಕೆ ನಿರ್ಲಕ್ಷ್ಯ ಅಂತ ಅನ್ನೋದು ನಮ್ಮ ಜೊತೆ ಬಂದಿರ್ತೀರಲ್ಲ ಯಪ್ಪ ಎಲ್ಲಿದ್ದೀರಿ ಅವ್ರು ಇಷ್ಟು ವರ್ಷ ಅಂತ ಹೇಳಿದ ಮನೆಗೆ ಗಂಟ ಆಗ್ತಿದ್ದು ಕಾರಣ ಅಲ್ಲಿ ಹಳ್ಳ ಇತ್ತು. ಆ ಹಳ್ಳದಲ್ಲಿ ಧ್ಯಾನ ಅಲ್ಲಿ ಮೊಳಗದ ಚಲಗದ ಅಳವಡಿಸ್ಕೊಂತಾರೆ. ಮಣ್ಣಿನ ಮ್ಯಾಗ ಮಣ್ಣೇನು ಹಳ್ಳದ ಮಣ್ಣು ಏಕಂದ್ರೆ ಈ ಹೊಟ್ಟೆ ಕೆಳಗೆಲ್ಲ ಒಂಥರ ಎಪ್ಪತ್ತು ಹೊರ ಕಳಿಸ್ಬೇಕು. ಹುಡುಗಿದ್ದು ಅರಣ್ಯದಾಗ ಗೋಡು ಹಾಕೊಂಡ್ಬಿಡ್ತಾರೆ. ಈಗ ಅದ ನೋಡ್ಬೋದು ಗೋರು ಗುಂಪ ಹಾಕೊಂಡು ಏನವ ಯಾಕೆ ಕೊಡ್ತೀವಿ ಏನಿಲ್ಲ ಹೀಗಾಗಿ ನಮ್ಮದು ಮಣ್ಣೆಲ್ಲ ಮ್ಯಾಲ ಎಷ್ಟೋ ಸಿದ್ದು ಒಳಗೆ ಗೆದ್ದು ಹಂಚಿ ಹೀಗಾಗಿ ಈಗ ಸ್ವಲ್ಪ ಹೊರ ಕಳಿಸ್ತೀವಿ. ಹುಡುಗಿ ಹೊರ ಹೋಗ್ಬೇಕು. ಬಾಗಿಲು ಬಾಗಿಲು ಮುಕ್ತ ಹೊಟ್ಟೆ ಕೆಳಗೆ ಬಾಗಿಲು ಕೆಳಗೆ ಇತ್ತು. ಎಲ್ಲ ಜಗತ್ತಿಗೆ ಕಪ್ಪು 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 ಯಾಕೆ ಎಲ್ಲ ಜಗತ್ತಿಗೆ ಹೆಂಗೆ ಒಂದು ಅವ್ರು ಕಟ್ಟಿ ಅದಕ್ಕೆ ಕಟ್ಟಿ ರಸ್ತೆ ಸ್ವಲ್ಪ ಕಟ್ಟಿ ಹಂಗೆ ದೇಹಕ್ಕೆ ನಾನು ನಿರ್ಲಕ್ಷ್ಯ ಇದೆ. ನಾನು ನಿರ್ಲಕ್ಷ್ಯ ಅವ್ರು ಯಾಕೆ ಇಲ್ಲಿ ಆಗಿದೆ ಕೂಡ ಅಲ್ಲಿ ಒಳಗಡೆ ಕಾರ್ಯಕ್ರಮ ಕೂಡ್ತೀನಿ. ಒಳಗ ನೀರು ಬರ್ತೋ ಹಂಗೆ ಕೂಡ್ತೀನಿ. ಶಾಪ್ ನಮ್ಮ ಮನಸ್ಸು ಸರಿ ಇದೆ ಹಂಗೆ ಹಂಗೇನಿಲ್ಲ ಸುರಕ್ಷಿತ ಎಪ್ಪೈಗೆ ಯಾಕೆ ಬರ್ತೀವಿ ಎಪ್ಪೈಗೆ ಯಾಕೆ ಬರ್ತೀವಿ ಅದು ಮಾಡೋದು ನಾವೇನೋ ವ್ಯವಸ್ಥೆ ಮಾಡ್ತೀವಿ ಎಲ್ಲ ಇಲ್ಲ ಯಾಕೆ ಬರೀ ಅಕ್ಕಮದಿಯೆಲ್ಲ ವಿಚಾರ ಮಾಡಲ್ಲ. ಮನೆ ಕಟ್ಕೊಂಡ್ರ ಮನೆ ಕಟ್ಕೊಂಡ್ರ ಅಕ್ಕಮದಿ ವಿಚಾರ ಕುಂತಾರಲ್ಲ. ಈ ಕಾರಣಗಳು ನೀವು ಹೆಣ್ಮಕ್ಳು ಸುರಕ್ಷಿತ ಬಂದು ಅಲ್ಲಿ ಮಾರ್ಪಾಟ್ ಬಂದು ಡಿ ಸಿ ಗಟ್ಟಿಯಾಗಿ ನಾನು ಸಂಕಲ್ಪ ಏನಾರ ಮಾಡಬೇಕಂತ ಅದು ಪಾರೆಂಟ್ ಏರಿಯಾ ಕಾನೂನು ಅದು ಡಿ ಸಿ ಅಪ್ಪರೇ ನೀವು ಯಾರು ಫಂಡ್ ಹಾಕ್ತೇನೆ ಯಾರ್ದಾರು ಹಾಕಬೇಕು. ನಾನು ಕಾನೂನುಗಳು ಏನು ಮಾಡೋದು ಕಟ್ಟ ನಾನೆಲ್ಲ ಅವಕಾಶ ಮಾಡ್ತೀನಿ. ಮತ್ತು ಬೇರೆ ಒಂದು ಫೋನ್ ಮಾಡಿ ಮಾಡಿ ಅಂತ ಏನು ಮಾತು ಬೇರೆಯಲ್ಲ ಯಾರು ಅದಕ್ಕೆ ಹೇಳ್ತಿ ಒಂದು 25 ಲಕ್ಷ ರೂಪಾಯಿ ಚಂದ್ರಿ ಇಲ್ಲ ಕೊಡೋಣ ನಾನು ಹಂಗೆ ಸಣ್ಣ ಅವ್ರು ಮಾಡಿದಾಗ ಇನ್ನೊಂದು 5 ಲಕ್ಷ 5-10 ಲಕ್ಷ ಕೆಲಸ ಇದೆ ಅಂತ ನಾನು ನೋಡಿದ ಅಂತ ಹೋಗಿಲ್ಲ. ಅದು ನೋಡಿ ಇಲ್ಲಿ ಹೋಗ್ತಿದೆ ಅಲ್ಲಿ ಆಗಿದೆ. ಆ ಹುಡುಗರೆಲ್ಲ ಸೋದ್ರೆ ಅದನ್ನೆಲ್ಲ ಮೇಕಪ್ ಹಾಕ್ತಾರೆ. ಅವು ಹಾಕೊಂಡು ಅದು ಇಂಥ ದೇಹದ ನಿರ್ಲಕ್ಷ್ಯ ಮಾಡುವಂಥ ಜನ ಅದರ ನಮ್ಮಪ್ಪ ಬಸವಣ್ಣ ನಮ್ಮ ಶರಣರು ಇವರೆಲ್ಲ ಏನು ಮಾಡ್ತಾರೆ ಈ ಅಂಕ ಬೀಗ ಮಾಡಿ ಸುರಕ್ಷಿತ ಇಟ್ಟು ಪ್ರಸಾದ ಕಾಯ ಗಳಿಸಲಾಗದು ಅನ್ನೋದು ಉಳಕಂದನ ಒಂದು ಮಂದಿ ಕಾಯ ಪ್ರಸಾದ ಕಾಯ ಗಳಿಸಲಾಗಿ ಅಂತ ಮಾತು ನಮ್ಗೆ ಎಷ್ಟು ಅವಕಾಶ ಕೊಟ್ಟು ಕೆಲಸಲಾರ ಬೀಗ ಮಾಡಿರ್ತಾರೆ. ಇಲ್ಲ ಹೀಗಾಗಿ ಮಾಡಿ ನೋಡಿ ಲಿಂಗವಾಗಿ ನೋಡ್ಬೇಕು. ಅದಕ್ಕೆ ಪ್ರತಿಯೊಂದು ಐಕ್ಯದಲ್ಲಿ ಏನಂತಾರೆ ಐಕ್ಯದಲ್ಲಿ ಆರು ನೀ ಎಂಬುದು ತಾನಿಂದ, ಆರು ನೀ ಎಂಬುದು ತಾನಿಂದ
ತಾನು ಅರಿತ ಬಳಿಕ ಏನೂ ಇಲ್ಲ. ನಾನು ಎಂಬುದು ತಾನಿಲ್ಲ, ತಾನು ಅರಿತ ಬಳಿಕ ಏನೂ ಇಲ್ಲ. ಇಲ್ಲ ಎನ್ನುವುದು ಬಹಳ ಸುಂದರ ಸಂಗತಿ. ನನ್ನ ಮಾತು ಮುಗಿಸ್ತಿದ್ದ ಮೊದಲೇ ನಮ್ಮ ಸನ್ಮಾನ್ಯ ಸಚಿವರು ತಂಗಡಿ ಸಾಹೇಬರಿಂದ ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರು ಕ್ರಿಯಾಶೀಲ ಸಚಿವರು ಅವರು ಯಾವುದೋ ಕಾರ್ಯಕ್ರಮ ಹಿಂದಿನ ಸರ್ಕಾರ ಭಾಳ ಒಳ್ಳೆಯ ಕಾರ್ಯ ಮಾಡ್ತಾರೆ ಬಂದರೆ ಅವರು ಹೇಳಿ ಮತ್ತು ಎಲ್ಲ ಚಪ್ಪಾಳೆ ಹೊಡೆದು ಸ್ವಾಗತ ಮಾಡಿ ಭಾಳ ಸಂತೋಷ. ನನ್ನ ಮಾತನ್ನು ಟೈಮು ಮುಗಿಸಿ ಬಂದರೆ ಈಗ ನಮ್ಮ ಭಾಳ ಜನ ಮಾತಾಡೋದ್ರೆ ಅದಕ್ಕಾಗಿ ಒಂದೇ ಮಾತು ಹೇಳ್ತೀನಿ. ಪ್ರಭುದೇವರು ಮತ್ತೆ ಹೇಳಿ ಮುಗಿಸ್ತೀನಿ. ಏನಂತಾರೆ ಪ್ರಭುದೇವರು ಐಕ್ಯತೆಂದು ಆನು ನೀನೆಂಬುದು ತಾನಿಲ್ಲ, ಅಂಗಾಲಿಂಗ ದೇವ ಇಲ್ಲ. ಆನು ನೀನೆಂಬುದು ತಾನಿಲ್ಲ, ತಾನು ಹೇಳಿದಕ್ಕೆ ಏನೂ ಇಲ್ಲ. ಇಲ್ಲಾದು ಎಂತಿಪ್ಪುದು, ಇಲ್ಲಾದು ಎಂತಿಪ್ಪುದು ಅನ್ನುವನನ್ನು ತನ್ನುವ ಮರದ ಬಳಿಕ ಆ ಥರ ಆಗಿ ಮತ್ತು ಷಟ್ಪುರದ ಐಕ್ಯತೆಯನ್ನು ಮುಗಿಸಿದ್ವಿ. ನಾಳೆ ದಿವಸ ಬಯಲಾಯ್ತು, ಹಂಗ ಇಲ್ಲ ಹಿಂಗ ಇಲ್ಲ, ಎಲ್ಲ ನೀವೇನಿಲ್ಲ ನನಗಿಲ್ಲ. ಇದು ಶಾಸ್ತ್ರ ತಪ್ಪಿಲ್ಲ, ಇದು ವಿಶ್ವ ವಿನೂತನವಾದ ಜಗತ್ತಿನ ಶ್ರೇಷ್ಠವಾದ ದಿನ ನಮ್ಮ ಮಹಾನ್ ಉಪಸ್ಥಿಸೋದು ನಮಗೆಲ್ಲ ಶರಣ ಕೊಡ್ತಾರೆ. ವಚನಗಳು ನಮ್ಮ ಆಧಾರಗಳು ಅಂತ ತತ್ವಜ್ಞಾನ ಅಂತ ಕೇಳಿದ್ರಿ. ನಾಳೆ ಮುಂದಿನ ಭಾಗ ಸ್ವಾಧೀನಾಮದ ನೀವೇ ನಿಂದ ನೀ ಮಾಡ್ತಿರೋರಿಗೆ ಮಾಡೋದು ಸ್ವಾಧೀನಾಮದ ಅಂತ ನಾಳೆ ಮಾತನಾಡ್ತೇವೆ. ಮಾತು ಮುಗಿಸ್ತೇನೆ. ಸರಿ ಪ್ರವಚನವನ್ನು ಎಡೆ ಮಾಡಿರುವಂತಹ ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು ಬೆದ್ದಾಳ ಪೂಜ್ಯರ ಪದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇದೀಗ ವಿಶೇಷ ಕಾರ್ಯಕ್ರಮವನ್ನು ನಾವು ಈ ವೇದಿಕೆ ಮೇಲೆ ಪ್ರಾರಂಭಿಸ್ತಾ ಇದ್ದೇವೆ. ಅದು ಮಕ್ಕಳ ಗೋಷ್ಠಿ ಕಾರ್ಯಕ್ರಮ. ಈ ಮಕ್ಕಳ ಗೋಷ್ಠಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ನಾನು SPO ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಾದ ಕುಮಾರಿ ತನುಶ್ರೀ ಆನಿ ಹಾಗೂ ಕುಮಾರಿ ತನುಶ್ರೀ ಕಟಾರಿ ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶನನ್ನು ಹಾಗೂ ಪೂಜ್ಯ ಶ್ರೀಮತಿ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಹಾಂತ ಸ್ವಾಮಿಗಳವರನ್ನು ಮನದಲ್ಲಿ ಸ್ಮರಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮಕ್ಕಳ ಗೋಷ್ಠಿ ಕಾರ್ಯಕ್ರಮ. ಚಿನ್ಮಯ ಚಿತ್ಪ್ರಕಾಶ ಚಿದಾನಂದರಿರುವೆ ಎನ್ನ ಹೃದಯದಲ್ಲಿ ಬೆಳಗಿ ತೋರುವ ಪರಂಜ್ಯೋತಿ, ಎನ್ನ ಕರಸ್ಥಲು ಕಣ್ಣುವಾದ ಧರ್ಮಿ, ಎನ್ನ ಕಂಗಳ ಕೊನೆಯಲ್ಲಿ ಮೂರ್ತಿಗೊಂಡಿಪೆಯ ಕೂಡಲ ಸಂಗಮನೆಯ. ಈ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಪರಮ ಪೂಜ್ಯ ಗುರು ಮಹಾಂತ ಸ್ವಾಮಿಗಳವರು ಚಿತ್ತರಗಿ ಸಂಸ್ಥಾನ ಮಠ್. ಈ ಸಮಾರಂಭದ ಸಮ್ಮುಖವನ್ನು ವಹಿಸಿದ ಪರಮ ಪೂಜ್ಯ ಬಸವಲಿಂಗ ಮಹಾಸ್ವಾಮಿಗಳು ಮಹಾಂತ ತೀರ್ಥ ಶಿರೂರು, ಪರಮ ಪೂಜ್ಯ ಡಾಕ್ಟರ್ ಸಿದ್ದರಾಮ ಶರಣರು ಬೆದ್ದಾಳ್, ಪರಮ ಪೂಜ್ಯ ಬಸವಲಿಂಗ ಶರಣರು ಸಂತೆಕೆಡೂರು, ಶರಣೆ ಸತ್ಯಕ್ಕ ತಾಯಿಯವರು ಬೀದರ್, ಪರಮ ಪೂಜ್ಯ ಬಸವಚೇತನ ಸ್ವಾಮಿಗಳವರು, ವಿಶೇಷ ಆಮಂತ್ರಿತರು ಹಾಗೂ ಮುಖ್ಯ ಅತಿಥಿಗಳು ಶ್ರೀ ಬಸವರಾಜ್ ತಂಗಡಗಿ, ಕ್ರಿಯಾಶೀಲ ಸಚಿವರು, ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ, ಬೆಂಗಳೂರು. ಹಾಗೂ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಬಸವರಾಜ್ ಸವರತ್, ಬೆಂಗಳೂರು. ಇವರೆಲ್ಲರನ್ನೂ ಶ್ರೀಮಠದಿಂದ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇವೆ. ಈಗ ಡಾಕ್ಟರ್ ಬಸವರಾಜ್ ಸವರತ್ ಇವರಿಂದ ಅನುಭವ.